So good morning, dear students. So welcome to the physics class. So today we are going to start our syllabus. So syllabus ಅನ್ನು ನಾವು ಇವತ್ತು ಸ್ಟಾರ್ಟ್ ಮಾಡ್ತೀವಿ. So before that in previous class we have studied about the basics of trigonometry. So trigonometry ಯಾಕೆ ಹೇಳಿದ್ದು ಅಂತ ಹೇಳಿದ್ರೆ in order to study physics you need this trigonometry. ಸೊ ಟ್ರಿಗ್ನೋಮೆಟ್ರಿ ನಿಮಗೆ ಬೇಕು. ಟ್ರಿಗ್ನೋಮೆಟ್ರಿ ಇಲ್ಲ ಅಂತ ಹೇಳಿದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸ್ಟಡಿ. ಅದಕ್ಕೆ ನಾನು ಮ್ಯಾಥಮೆಟಿಕ್ಸ್ ಅನ್ನೇ ಫಸ್ಟ್ ತಗೊಂಡು ಹೇಳಿದ್ದೀನಿ, ಆಯ್ತಾ. ಸೊ ನಾನು ಮಾತಾಡೋದು ನಿಮ್ಗೆ ಕೇಳಿಸ್ತಾ ಇದೆ ಅನ್ಸುತ್ತೆ. So today we are going to start our this physics first year physics class. So before starting, so we have to learn something about this syllabus. So ಎಷ್ಟು ಚಾಪ್ಟರ್ಸ್ ಗಳಿದೆ, ಸೊ ಏನೇನಿದೆ ಅನ್ನೋದನ್ನ ನಾವು ಅದನ್ನ ನೋಡ್ಬೇಕಾಗುತ್ತೆ. The syllabus includes, so okay, so ಎಲ್ರಿಗೂ ಗುಡ್ ಮಾರ್ನಿಂಗ್. ಸೊ ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಆಗ್ತಾ ಇದ್ದೀರಾ? Okay. The syllabus includes, there are mainly 10 units, ಆಯ್ತಾ. ಸೊ 10 units ಇದೆ. ಆ 10 units ಒಳಗೆ the 10 units is divided into 15 chapters. So ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ on screen, you can see here the first year syllabus. It includes the 10 units, first unit, second unit, third, fourth, fifth, up to 10 units. In that units it is subdivided into chapters. So unit ಅನ್ನ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಡಿವೈಡ್ ಮಾಡಿದ್ದಾರೆ, ಚಾಪ್ಟರ್ಸ್ ಆಗಿ ಅದನ್ನ ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಯೂನಿಟ್ ಅಂತ ನೀವು ನೋಡಿದ್ರೆ ಅದ್ರಲ್ಲಿ ಎಷ್ಟು ಚಾಪ್ಟರ್ಸ್ ಗಳಿದೆ ಅಂತ ಹೇಳಿದ್ರೆ there are 2 chapters. So you can see here there are 2 chapters. Second unit ಅಂತ ತಗೊಂಡಾಗ again there are 2 chapters, and the third unit, fourth, fifth and sixth they are chapters. ಹೌದು, ಅದು ಏನಾಗಿದೆ ಯೂನಿಟ್ಸ್ ನನಗೆ ಆಗಿರುತ್ತೆ. And this seventh there are again 3 chapters, and 8th, 9th, 10th. In the 10th there are 2 chapters. ಹೀಗೆ ಅದನ್ನ ಏನ್ ಮಾಡಿದ್ದಾರೆ ಡಿವೈಡ್ ಮಾಡಿದ್ದಾರೆ. Okay, this is nothing but the number of teaching hours. ಸೊ ನಾವು ಇದು ಫಿಸಿಕಲ್ ವರ್ಡ್ ಚಾಪ್ಟರ್ ಅಂತ ತಗೊಂಡ್ರೆ ಇದನ್ನ ಟೀಚ್ ಮಾಡೋದಕ್ಕೆ ನನಗೆ ಎಷ್ಟು ಬೇಕು ಅಂತ ಹೇಳಿದ್ರೆ ಐ ಹ್ಯಾವ್ ಟು ಟೇಕ್ 2 hours. ಸೊ 2 hours ಅನ್ನ ನಾನು ತಗೋಬೇಕು. ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಅನ್ನ ಮಾಡಬೇಕು ಅಂತ ಐ ಹ್ಯಾವ್ ಟು ಟೇಕ್ 4 hours. ಮೋಷನ್ ಇನ್ ಸ್ಟ್ರೇಟ್ ಲೈನ್, ಸೊ ಐ ಹ್ಯಾವ್ ಟು ಟೇಕ್ 8 hours. ಹೀಗೆ ಏನ್ ಮಾಡಿದ್ದಾರೆ ವರ್ಕಿಂಗ್ ಅವರ್ ನ ಡಿವೈಡ್ ಮಾಡಿದ್ದಾರೆ. ದಿ ಟೋಟಲ್ ವರ್ಕಿಂಗ್ ಅವರ್ ಇಟ್ ವಿಲ್ ಬಿ 120 hours ಅಂತ ನನಗೆ ಇದೆ. ಓಕೆ, ದಿಸ್ ವಿಲ್ ಬಿ ದಿ ಪ್ಯಾಟರ್ನ್. ಸೊ ಲಾಸ್ಟ್ ಇಯರ್ ಏನ್ ಪ್ಯಾಟರ್ನ್ ಇದೆ ಅದೇ ಇದೆ. ಮತ್ತೆ ಇಲ್ಲಿ ವೇಟೇಜ್ ಆಫ್ ಮಾಸ್, ಒಂದು ಚಾಪ್ಟರ್ ಇಂದ ಎಷ್ಟು ಮಾಸ್ ಬರುತ್ತೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಫಿಸಿಕಲ್ ವರ್ಡ್ ಒಳಗೆ ಇಟ್ ವಿಲ್ ಗೆಟ್ 2 ಮಾಸ್, ಅಂಡ್ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ 3 ಮಾಸ್, ಅಂಡ್ ಲೈಕ್ ದಿಸ್ ಯು ಕ್ಯಾನ್ ಸಿ ಹಿಯರ್, ಆಯ್ತಾ. ಈಗ ನಮ್ಗೆ ಏನ್ ಹೇಳಿದ್ದಾರೆ ಗವರ್ಮೆಂಟ್ ಇಂದ ದೇ ಹ್ಯಾವ್ ಟೋಲ್ಡ್ ಅಸ್ 30 to 35% ಅಷ್ಟು ಸಿಲೆಬಸ್ ಅನ್ನ ರೆಡ್ಯೂಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆ ಸಿಲೆಬಸ್ ಅನ್ನ ರೆಡ್ಯೂಸ್ ಮಾಡಿದಾಗ, ಸೊ ನ್ಯೂ ಸಿಲೆಬಸ್ ಅನ್ನ ಬಿಟ್ಟಾಗ, ಸೊ ವಿ ವಿಲ್ ಲೆಟ್ ಯು ನೋ, ಆಯ್ತಾ. ಸಿಲೆಬಸ್ ಅನ್ನ ಚೇಂಜ್ ಮಾಡ್ತಾರೆ ಅಂತ ಅಲ್ಲ, ಇದನ್ನೇ ಏನ್ ಮಾಡಿರ್ತಾರೆ ಅಂದ್ರೆ ಆಲ್ಟರ್ ಮಾಡಿರ್ತಾರೆ. ಓಕೆ, ಈಗ ಫಿಸಿಕಲ್ ವರ್ಡ್ ಒಳಗೆ ನನಗೆ 2 ಮಾರ್ಕ್ಸ್ ಚಾಪ್ಟರ್ ಇದೆ, ಇದನ್ನ ಏನ್ ಮಾಡ್ತೀನಿ 1 ಮಾರ್ಕ್ಸ್ ಅಷ್ಟೇ ತೆಗಿತೀನಿ. ಸ್ವಲ್ಪ ಕಂಟೆಂಟ್ ಗಳನ್ನ ಏನ್ ಮಾಡ್ತೀನಿ ರೆಡ್ಯೂಸ್ ಮಾಡ್ತಾ ಹೋಗ್ತೀನಿ. ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಒಳಗೆ ನನಗೆ ತುಂಬಾ ಆಯ್ತಿದ್ದು ಓನ್ಲಿ 3 ಮಾರ್ಕ್ಸ್ ಗೆ ಕೇಳ್ತಾರೆ ಅಂತ ಹೇಳಿದ್ರೆ ಅದರೊಳಗಿನ ಸರ್ಟನ್ ಟಾಪಿಕ್ಸ್ ಗಳನ್ನ ಏನ್ ಮಾಡ್ತಾರೆ ಅವರು ರೆಡ್ಯೂಸ್ ಮಾಡ್ತಾ ಹೋಗ್ತಾರೆ. ಬಟ್ ಇದು ರಿಮೈನಿಂಗ್ ಚಾಪ್ಟರ್ಸ್ ಏನಿರುತ್ತೆ ಅದು ಸೇಮ್ ಅಷ್ಟೇ ಇರುತ್ತೆ. 15 ಚಾಪ್ಟರ್ಸ್ ಇರೋದು, 1 ಚಾಪ್ಟರ್, ಒಂದು ನಿಮಿಷ. ಸೊ ಏನಾಗತ್ತೆ ಅಂತ ಹೇಳಿದ್ರೆ, ಸೊ ಒಂದು ಚಾಪ್ಟರ್ ಏನಾಗ್ಬೋದು 15 ಚಾಪ್ಟರ್ಸ್ ಒಳಗೆ ಹೋಲ್ ಚಾಪ್ಟರ್ಸ್ ಅನ್ನೇ ರೆಡ್ಯೂಸ್ ಮಾಡೋ ಚಾನ್ಸಸ್ ಗಳು ಕಡಿಮೆ. ಹೋಲ್ ಚಾಪ್ಟರ್ ರೆಡ್ಯೂಸ್ ಮಾಡೋದು ಕಡಿಮೆ. ಓನ್ಲಿ ಏನ್ ಮಾಡ್ತಾರೆ ಅಂದ್ರೆ ಸರ್ಟನ್ ಕಂಟೆಂಟ್ ಗಳನ್ನ ಅವರು ನಮ್ಗೆ ತೆಗಿತಾ ಹೋಗ್ತಾರೆ. ಅದು ಯಾವ್ದಾದ್ ಕಂಟೆಂಟ್ ಅನ್ನೋದನ್ನ ನಾವು ಅವರು ಡಿಪಾರ್ಟ್ಮೆಂಟ್ ಇಂದ ನಮ್ಗೆ ಸಿಲೆಬಸ್ ಅನ್ನ ಬಿಟ್ಟಾಗ ನಮ್ಗೆ ಗೊತ್ತಾಗುತ್ತೆ. ಅಲ್ಲಿ ತನಕ ನಾವೇನ್ ಮಾಡ್ತೀವಿ ಮೊದ್ಲಿರೋ ಅದನ್ನೇ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಓಕೆ,
ನಾ ಫಸ್ಟ್ ಇಲ್ಲಿ ಏನ್ ಮಾಡ್ತೀನಿ, ಜಸ್ಟ್ ಜನರಲ್ ಆಗಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಚಾಪ್ಟರ್ ಒಳಗೆ ಏನ್ ಬರುತ್ತೆ, ಸೆಕೆಂಡ್ ಒಳಗೆ ಏನ್ ಬರುತ್ತೆ ಅಂತ. ಈ ಫಸ್ಟ್ ಚಾಪ್ಟರ್ ಒಳಗೆ ಫಿಸಿಕಲ್ ವರ್ಡ್ ಅಂತ ಹೇಳಿದ್ರೆ ವಾಟ್ ಈಸ್ ಮೀನ್ ಬೈ ಫಿಸಿಕ್ಸ್. ಸೊ ಫಿಸಿಕ್ಸ್ ಅಂದ್ರೆ ಏನು, ಸೊ ಅದಕ್ಕಿಂತ ಮುಂಚೆ ಫಿಸಿಕ್ಸ್ ಹೇಳೋಕ್ಕಿಂತ ಮುಂಚೆ ಸೈನ್ಸ್ ಅಂದ್ರೆ ಏನು, ಸೈನ್ಸ್ ಅಂದ್ರೆ ಏನು, ಸೈಂಟಿಸ್ಟ್ ಅಂದ್ರೆ ಯಾರು, ಸೊ ವಾಟ್ ಈಸ್ ಮೀನ್ ಬೈ ದಿ ಸೈಂಟಿಫಿಕ್ ಮೆಥಡ್, ಸೈಂಟಿಫಿಕ್ ಮೆಥಡ್ಸ್ ಅಂದ್ರೆ ಏನು, ಇವನ್ನೆಲ್ಲ ನಾವೇನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ಯಾವ ಚಾಪ್ಟರ್ ಒಳಗೆ, ಫಿಸಿಕಲ್ ವರ್ಡ್ ಚಾಪ್ಟರ್ ಒಳಗೆ ನಾವು ಅದನ್ನ ಸ್ಟಡಿ ಮಾಡ್ತೀವಿ. ಓಕೆ, ಯೂನಿಟ್ಸ್ ಅಂಡ್ ಮೆಷರ್ಮೆಂಟ್. ನೀವು SSLC ಕ್ಲಾಸ್ ಒಳಗೆ ನೀವೇನಾದ್ರು ತಗೊಂಡಾಗ ಈಗ ಫೋರ್ಸ್ ಅಂತ ಬರೀತೀರಾ. ಓಕೆ, ಯು ಆರ್ ಗೋಯಿಂಗ್ ಟು ರೈಟ್ ಫೋರ್ಸ್ ಇಸ್ ಈಕ್ವಲ್ ಟು ಅಥವಾ ಬಲ ಅಂತ ಹೇಳ್ತೀರಾ. ಸೊ ಫೋರ್ಸ್ ಏನ್ ಮಾಡ್ತಾರೆ, ನೀವು ಹೀಗೆ ಬರ್ದಿರ್ತೀರಿ, 10 ಬರ್ದು ಇಲ್ಲೊಂದು N ಅಂತ ಬರ್ದಿರ್ತೀರಿ. ಈ N ಅನ್ನ ಏನ್ ಕರೀತಾರೆ ಅಂತ ಹೇಳಿದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ನ್ಯೂಟನ್ ಅಂತ ನಾವು ಅದನ್ನ ಕರಿತೀವಿ. ಇದನ್ನ ಏನ್ ಕರಿತೀವಿ ಅಂತ ಹೇಳಿದ್ರೆ ಯೂನಿಟ್, ಇದನ್ನ ನಾವು ಯೂನಿಟ್ ಅಂತ ನಾವು ಅದನ್ನ ಕರಿತೀವಿ. ಅಥವಾ ನೀವೇನಾದ್ರೂ ನೀವು ಶಾಪಿಗೆ ಹೋಗ್ತೀರಾ, 1 kg ಶುಗರ್ ಅನ್ನ ತಗೊಂಡ್ ಬರ್ರಿ ಅಂತ ಹೇಳಿ, ಅಲ್ಲಿ ನಾವೇನ್ ಹೇಳ್ತೀವಿ ಶುಗರ್. ಸೊ ಶುಗರ್ ಇಸ್ ಈಕ್ವಲ್ ಟು, ಸಕ್ಕರೆ ಇಸ್ ಈಕ್ವಲ್ ಟು 1 kg ಅಂತ ನಾವ್ ಹೇಳ್ತೀವಲ್ವಾ. ಈ kg ಏನ್ ಇಂಡಿಕೇಟ್ ಮಾಡ್ತಿದೆ ಅಂತ ಹೇಳಿದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಯೂನಿಟ್ ಅಂತ ನಮ್ಗೆ ಅದು ಮೆಜರ್ ಮಾಡ್ತಾ ಇದೆ. ಹಾಗಾದ್ರೆ ಮೆಜರ್ಮೆಂಟ್ ಅಂದ್ರೆ ಏನು, ನಿಮ್ಗೀಗ SLC ಕ್ಲಾಸ್ ಒಳಗೆ ನೀವೇನ್ ಮಾಡ್ತೀರಾ, ಜಾಮೆಟ್ರಿನ ಸ್ಟಡಿ ಮಾಡ್ಬೇಕಾದ್ರೆ ಡ್ರಾ ಅ ಸರ್ಕಲ್ ಆಫ್ 5 ಸೆಂಟಿಮೀಟರ್, ರೇಡಿಯಸ್ r is equal to 5 ಸೆಂಟಿಮೀಟರ್ ಅಂತ ಹೇಳ್ತೀರಿ. ಅಥವಾ ಮೆಷರ್ ದಿ ಲೆಂತ್ ಆಫ್ ಎ ಟ್ರಯಾಂಗಲ್, ಒಂದು ಟ್ರಯಾಂಗಲ್ ಇದೆ ABC ಅಂತ ಒಂದು ಟ್ರಯಾಂಗಲ್ ಇದೆ, ಈ ಟ್ರಯಾಂಗಲಿನ ಲೆಂತ್ ಅನ್ನ ನೀವೇನ್ ಮಾಡಿ ಮೆಷರ್ ಮಾಡಿ ಅಂತ ಕರೀತಾರೆ. ಇಲ್ಲಿ ನಾವು ಸೆಕೆಂಡ್ ಚಾಪ್ಟರ್ ಒಳಗೆ ನಾವ್ ಏನ್ ಕಲಿತೀವಿ ಅಂತ ಹೇಳಿದ್ರೆ ಯೂನಿಟ್ಸ್ ಅಂಡ್ ಮೆಷರ್ಮೆಂಟ್ಸ್ ಒಳಗೆ ಯಾವ್ದಾವ್ದು ನನಗೆ ಬೇಸಿಕ್ ಯೂನಿಟ್, ಸೊ ನಾನು ಲೆಂತ್ ಅನ್ನ ಮೆಷರ್ ಮಾಡ್ಬೋದು, ಮಾಸ್ ಅನ್ನ ಮೆಷರ್ ಮಾಡ್ಬೋದು, ಟೈಮ್ ಅನ್ನ ನಾನು ಮೆಷರ್ ಮಾಡ್ತೀನಿ. ಇದಕ್ಕಿಂತ ಮುಂಚೆ ನನಗೆ ಏನಿತ್ತು, ಈಗ ನಿಮ್ ಕೈಯಲ್ಲೆಲ್ಲ ವಾಚ್ ನಿಮ್ಗೆ ಕಾಣಿಸುತ್ತೆ, ಒಬ್ರ ಹತ್ರ ಡಿಜಿಟಲ್ ವಾಚ್ ಇರುತ್ತೆ, ಇನ್ನೊಬ್ರ ಹತ್ರ ಅನಲಾಗ್ ವಾಚ್, ಆಯ್ತಾ. ಈಗ ಯೂಶುವಲಿ ಡಿಜಿಟಲ್ ಅಂತ ನಿಮ್ಗೆ ನಂಬರ್ಸ್ ಗಳು ಕಾಣಿಸುತ್ತೆ, ಅನಲಾಗ್ ಅಂತ ಹೇಳಿದ್ರೆ ಈಗ ಸರ್ಕ್ಯುಲರ್ ಶೇಪ್ ಒಳಗೆ ಈ ಮುಳ್ಳು ಏನಾಗ್ತಿರುತ್ತೆ, ಇದು 360 ಡಿಗ್ರಿಯಲ್ಲಿ ಮೂವ್ಮೆಂಟ್ ಆಗ್ತಿದೆ, ಅದನ್ನ ನಾವೇನ್ ಕರಿತೀವಿ ಅನಲಾಗ್ ಅಂತ ಕರಿತೀವಿ. ಆದ್ರೆ ಏನು ಫಸ್ಟ್ ವಾಚ್ ಯಾವುದು, ಫಸ್ಟ್ ವಾಚ್ ಹೇಗಿತ್ತು, ಅದ್ರ ಏನ್ ಫಿನಾಮಿನಾಗಳು ಆಗ್ತಾ ಇತ್ತು, ಅದನ್ನ ಏನ್ ಮಾಡ್ಬೇಕು ನಾವು ಈ ಯೂನಿಟ್ಸ್ ಅಂಡ್ ಮೆಷರ್ಮೆಂಟ್ ಒಳಗೆ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಓಕೆ, ಯೂನಿಟ್ಸ್ ಅಂದ್ರೆ 1 kg, 2 kg ಅಥವಾ 5 ಸೆಂಟಿಮೀಟರ್ ಅಥವಾ 10 ನ್ಯೂಟನ್ ಅಥವಾ 10 ಪೌಂಡ್ಸ್. ಆಮೇಲೆ ಏನ್ ಹೇಳ್ತೀವಿ kg per meter square, ವೆಲಾಸಿಟಿ, ಸ್ಪೀಡ್ ಆಫ್ ದಿ ವೆಹಿಕಲ್ 5 km/h. ಇವೆಲ್ಲ ನಾವೇನ್ ಮಾಡ್ತೀವಿ ಯೂನಿಟ್ಸ್ ಅಂತ ಹೇಳ್ತಿದ್ವಿ. ಈ ಯೂನಿಟ್ಸ್ ಅಂದ್ರೆ ಹೇಗೆ ಬಂತು, ಫಸ್ಟ್ ಯಾವ ತರ ಯೂನಿಟ್ಸ್ ಗಳಿತ್ತು, ಇಡೀ ವರ್ಲ್ಡ್ ಅಲ್ಲಿ ಎಲ್ಲರೂ ಸೇಮ್ ಯೂನಿಟ್ಸ್ ಅನ್ನ ಯೂಸ್ ಮಾಡ್ತಾರ, ಅಥವಾ ಇಂಡಿಯಾದಲ್ಲಿ ಮಾತ್ರ ನಾವು ಈ ತರ ಯೂನಿಟ್ಸ್ ಗಳನ್ನ ಯೂಸ್ ಮಾಡ್ತೀವಿ ಅನ್ನೋದನ್ನ ಏನ್ ಮಾಡ್ತೀವಿ ಅಂತ ಹೇಳಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ಹಿಯರ್ ಇನ್ ಯೂನಿಟ್ಸ್ ಅಂಡ್ ಮೆಷರ್ಮೆಂಟ್ಸ್ ಒಳಗೆ ನಾವು ಅದನ್ನ ಕಲಿತಾ ಹೋಗ್ತೀವಿ. ಓಕೆ, ಸೊ ನೆಕ್ಸ್ಟ್ ಚಾಪ್ಟರ್, ಥರ್ಡ್ ಚಾಪ್ಟರ್ ಒಳಗೆ ಏನಿದೆ ಅಂತ ಹೇಳಿದ್ರೆ ದಿಸ್ ವಿಲ್ ಬಿ ದಿ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಅಂತ ಇದೆ. ಈಗ ನಿಮ್ಗೆ ಕೇಳಿದ್ರೆ ಸ್ಟ್ರೇಟ್ ಲೈನ್ ಏನಂತ ಕೇಳಿದ್ರೆ ನೀವು ಹೇಳಿದ್ರೆ ಒಂದು ಸ್ಟ್ರೇಟ್ ಲೈನ್ ನ ಡ್ರಾ ಮಾಡಿ ಅಂತ ಹೇಳಿದ್ರೆ ಸ್ಕೇಲ್ ತಗೊಳ್ತೀರಾ, ಹೀಗೆ ಒಂದು ಡ್ರಾ ಮಾಡ್ತೀರಾ, ಇದೇನಾಯ್ತು ನನಗೆ ಸ್ಟ್ರೇಟ್ ಲೈನ್ ಅಂತ ಆಯ್ತು. ಸೊ ಇಲ್ಲಿ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್, ಈ ಸ್ಟ್ರೇಟ್ ಲೈನ್ ಅಲ್ಲಿ ಏನ್ ಮೂವ್ಮೆಂಟ್ ಆಗ್ತಿದೆ ಅನ್ನೋದನ್ನ ನಾವು ನೋಡ್ಬೇಕು. ಸೊ ನೀವು ಮನೆಯಿಂದ ಹೊರಗಡೆ ಹೋಗ್ತೀರಾ, ಸೊ 1 minute ಅಭಿ, ಸೊ ಯು ಹ್ಯಾವ್ ಡೌಟ್, ಟೆಕ್ಸ್ಟ್ ಮಾಡು ಅಭಿ, ಸೊ ಏನ್ ಡೌಟ್ ಇದೆ ಕೇಳು, ಡೌಟ್ ಅನ್ಮ್ಯೂಟ್ ಮಾಡಿ ಕೇಳು ಅಭಿ. ಇಫ್ ಯು ಹ್ಯಾವ್ ಎನಿ ಡೌಟ್ ಸೊ ಯು ಆಸ್ಕ್ ಮೀ, ಟೆಕ್ಸ್ಟ್ ಮಾಡಿ, ಮೊನ್ನೆ ಕ್ಲಾಸ್ ಅಲ್ಲಿ ಆದಂಗೆ ಆಗುತ್ತೆ. ಸೊ ಇಲ್ಲಿ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಅಂತ ಹೇಳಿದ್ರೆ ಒಂದು ಸ್ಟ್ರೇಟ್ ಲೈನ್ ಇದೆ, ಈ ಸ್ಟ್ರೇಟ್ ಲೈನ್ ಅಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಇಲ್ಲಿನ ಮೋಷನ್ ನಾವೇನ್ ಮಾಡ್ಬೇಕು ಸ್ಟಡಿ ಮಾಡ್ಬೇಕು. ಸೊ ಓಕೆ, ಸೊ ಇಲ್ಲಿ ಮೋಷನ್ ನಾವ್ ಏನು ಸ್ಟಡಿ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಒಂದು ಕಾರ್ ಇದೆ, ನಿಮ್ ಮನೆ ಎದುರುಗಡೆ ಒಂದು ರೋಡ್ ಇದೆ ಅಂತ ಅನ್ಕೊಳ್ಳಿ. ಸೊ ದಿಸ್ ಇಸ್ ದಿ ಸ್ಟ್ರೇಟ್ ರೋಡ್. ಈ ಸ್ಟ್ರೇಟ್ ರೋಡ್ ಒಳಗೆ ಇದು ಸ್ಟ್ರೇಟ್ ರೋಡ್ ಒಳಗೆ ಒಂದು ಕಾರ್ ಮೂವ್ಮೆಂಟ್ ಆಗ್ತಿದೆ ಅಂತ ಅನ್ಕೊಳ್ಳಿ. ಲೆಟ್ ಅಸ್ ಅಸ್ಯೂಮ್ ದಿಸ್ ಆಸ್ ಅ ಕಾರ್. ಈ ಕಾರ್ ನನಗೆ ಮೂವ್ಮೆಂಟ್ ಆಗ್ತಿದೆ. ಈ ಕಾರ್ ಮೂವ್ಮೆಂಟ್ ಆಗ್ಬೇಕಾದ್ರೆ ಇದ್ರೊಳಗೆ ಎಷ್ಟು ನನಗೆ ವೆಲಾಸಿಟಿ ಇದೆ, ಎಷ್ಟು ಸ್ಪೀಡ್ ಅಲ್ಲಿ ಅದು ಮೂವ್ಮೆಂಟ್ ಆಗ್ತಿದೆ, ಎಷ್ಟು ಎಕ್ಸಲರೇಷನ್ ಒಳಗೆ ಮೂವ್ಮೆಂಟ್ ಆಗ್ತಾ ಇದೆ, ಈ ಕಾರ್ ಅನ್ನ ನಾನು ಸ್ಟಾಪ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಇವನ್ನೆಲ್ಲ ನಾ ಏನ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ಚಾಪ್ಟರ್ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಒಳಗೆ. ಇಲ್ಲಿ ಮೇನ್ ಆಗಿ ನಾನು ಏನೇನ್ ಓದ್ತೀನಿ ಅಂತ ಹೇಳಿದ್ರೆ ವೆಲಾಸಿಟಿ ಅಂದ್ರೆ ಏನು, ಓಕೆ, ವೆಲಾಸಿಟಿ ಅಂದ್ರೆ ಏನು, ಸ್ಪೀಡ್ ಅಂತ ಹೇಳಿದ್ರೆ ಏನು, ಪಾತ್ ಅಂತ ಹೇಳಿದ್ರೆ ಏನು, ಸೊ ಒಂದು ಪಾತ್ ಅಂದ್ರೆ ಏನು, ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು, ಸೊ ವಾಟ್ ಈಸ್ ಮೀನ್ ಬೈ ಡಿಸ್ಪ್ಲೇಸ್ಮೆಂಟ್ ಅನ್ನೋದನ್ನ ನಾನು ಓದ್ತೀನಿ. ಆಮೇಲೆ ವಾಟ್ ಈಸ್ ಮೀನ್ ಬೈ ದಿಸ್ ಎಕ್ಸಲರೇಷನ್. ಸೊ ಎಲ್ಲ ಡೆಫಿನೇಷನ್ಸ್ ಗಳನ್ನ ನಾನು ಮೇನ್ ಆಗಿ ಏನ್ ಮಾಡ್ತೀನಿ ಈ ಚಾಪ್ಟರ್ ಅಲ್ಲಿ ನಾನು ಅದನ್ನ ಓದ್ತಾ ಹೋಗ್ತೀನಿ. ಸೊ ಇದು ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್.
So this is called as motion in a straight line or motion in a plane. So what is the difference between the plane and the straight line? ಸರಿನಾ, ನೀವು ಓದಿರ್ತೀರಾ, ನಿಮ್ ಗ್ರೌಂಡ್ ಅಂತ ಹೇಳ್ತೀವಿ. ಗ್ರೌಂಡ್ ಅನ್ನ ನಾವೇನ್ ಮಾಡ್ತೀವಿ, ಫುಟ್ಬಾಲ್ ಗ್ರೌಂಡ್ ಅಥವಾ ಫುಟ್ಬಾಲ್ ಪ್ಲೇನ್ ಅಂತ ನಾವು ಅದನ್ನ ಹೇಳ್ತೀವಿ. ಸ್ಟ್ರೇಟ್ ಲೈನ್ ಅಂತ ಹೇಳಿದ್ರೆ, ಸೊ ನಿಮ್ಗೆ ಇದು ಗೊತ್ತಿದೆ ಅಲ್ವಾ, ಸೊ ಕೋಆರ್ಡಿನೇಟ್ಸ್ ಅಂತ ನಾವು ಅದನ್ನ ಕರಿತೀವಿ. ಇದನ್ನ ನಾವು ಎಕ್ಸ್ ಆಕ್ಸಿಸ್ ಅಂತ ಕರಿತೀವಿ. ದಿಸ್ ಇಸ್ ಎಕ್ಸ್ ಆಕ್ಸಿಸ್, ಇದು ನನಗೆ ವೈ ಆಕ್ಸಿಸ್ ಇದೆ, ಅಂಡ್ ಈ ಕಡೆ ಇರೋದು ಪರ್ಪೆಂಡಿಕ್ಯುಲರ್ ಆಗಿರೋದನ್ನ ಏನ್ ಮಾಡ್ತೀವಿ ನಾವು ಝಡ್ ಆಕ್ಸಿಸ್ ಅಂತ ನಾವು ಅದನ್ನ ಕರಿತೀವಿ. ಓಕೆ, ಮೋಷನ್ ಸ್ಟ್ರೈಟ್ ಲೈನ್ ಅಂತ ಹೇಳಿದ್ರೆ ಓನ್ಲಿ ಒಂದ್ ಲೈನ್ ಅಲ್ಲಿ ಮಾತ್ರ ಅದು ಮೂವ್ಮೆಂಟ್ ಆಗ್ತಾ ಇದ್ರೆ ಅದನ್ನ ಏನ್ ಕರಿತೀವಿ ನಾವು ಸ್ಟ್ರೈಟ್ ಲೈನ್ ಅಂತ ನಾವು ಅದನ್ನ ಕರಿತೀವಿ. ಪ್ಲೇನ್ ಅಂತ ಹೇಳಿದ್ರೆ ಎರಡು ಪ್ಲೇನ್, ಹೀಗೆ ವೈ ಮತ್ತೆ ನೀವು ಝಡ್ ಅನ್ನ ನೀವೇನ್ ಮಾಡ್ಬೇಕು, ಇದನ್ನ ನೀವು ಜಾಯಿನ್ ಮಾಡ್ಬೇಕು. ಅವಾಗ ಏನಾಯ್ತು, ಒಂದು ಪ್ಲೇನ್ ಆಯ್ತು. ನೀವು ಇಲ್ಲಿ ಏನ್ ಮಾಡ್ಬೋದು, ಲೆಂತ್ ಅನ್ನು ಮೆಷರ್ ಮಾಡ್ಬೋದು, ಬ್ರೆಡ್ತ್ ಅನ್ನು ನೀವು ಮೆಷರ್ ಮಾಡ್ಬೋದು. ಇದೇನಾಗುತ್ತೆ, ನಿಮ್ಗೆ ಒಂದು ಪ್ಲೇನ್ ಆಗುತ್ತೆ. ಈ ಪ್ಲೇನ್ ಒಳಗೆ ಏನಾಗುತ್ತೆ ಅನ್ನೋದನ್ನ ನಾವು ಸ್ಟಡಿ ಮಾಡ್ಬೇಕು. ಇದ್ರೊಳಗೆ ಮೇನ್ ಆಗಿ ನಾವ್ ಏನ್ ಸ್ಟಡಿ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರೊಜೆಕ್ಟೈಲ್ ಅನ್ನೋದನ್ನ ನಾವು ಕಲಿತೀವಿ. ಸೊ ಪ್ರೊಜೆಕ್ಟೈಲ್ ಅಂತ ಹೇಳಿದ್ರೆ ಒಂದು ನಿಮ್ಮ ಹತ್ರ ಇಂದ ನೀವು ಜೌಲಿನ್ ಥ್ರೋ ಮಾಡ್ತಿದ್ದೀರಿ. ಸೊ ಜೌಲಿನ್ ನೋಡಿರ್ತೀರಲ್ವಾ, ಸೊ ಅಥವಾ ಒಂದು ಬಾಲ್ ಅಂತಾನೆ ತಗೊಳ್ಳಿ. ಒಂದು ಬಾಲ್ ಅನ್ನ ನೀವು ಥ್ರೋ ಮಾಡಿದಾಗ ಅದೇನಾಗುತ್ತೆ, ಹೀಗ್ ಹೋಗುತ್ತೆ, ಹೀಗ್ ಹೋಗಿ ಈ ಪಾಯಿಂಟ್ ಗೆ ಅದೇನಾಗುತ್ತೆ ರೀಚ್ ಆಗುತ್ತೆ. ನೀವು ಕ್ರಿಕೆಟ್ ಬೇಕಾದ್ರೆ ತಗೊಳ್ಳಿ, ಫುಟ್ಬಾಲ್ ಬೇಕಾದ್ರೆ ತಗೊಳ್ಳಿ, ಅಥವಾ ಶಟಲ್ ಬ್ಯಾಡ್ಮಿಂಟನ್ ಬೇಕಾದ್ರೆ ತಗೊಳ್ಳಿ, ಅಥವಾ ಥ್ರೋ ಬಾಲ್ ಬೇಕಾದ್ರೆ ತಗೊಳ್ಳಿ. ಈ ಕೋರ್ಟ್ ಇಂದ ನೀವು ಈ ಕೋರ್ಟಿಗೆ ನೀವು ಕಳಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಟ್ ವಿಲ್ ಟೇಕ್ ದಿಸ್ ಪಾತ್, ಈ ಪಾತ್ ಅನ್ನೇ ಹೇಗೋ ಅದ್ ಮಾಡೋದೇ ತಗೊಳುತ್ತೆ. ಅಥವಾ ನಿಂಗೆ ನಾನು ಸ್ಟ್ರೇಟ್ ಆಗಿ ನಾನು ಥ್ರೋ ಮಾಡ್ತೀನಿ ಅಂತ ಹೇಳ್ತಾರೆ. ನೀವು ಸ್ಟ್ರೇಟ್ ಆಗಿ ಥ್ರೋ ಮಾಡಿದ್ರು ಇಲ್ಲಿ ಒಬ್ಬ ಇದ್ದಾನೆ ಪರ್ಸನ್, ಅವ್ನು ಹಿಡಿದ್ರೆ ಮಾತ್ರ ಅದು ಸ್ಟ್ರೇಟ್ ಆಗಿ ಹೋಗುತ್ತೆ. ಇಲ್ಲ ಅವ್ನು ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಸ್ವಲ್ಪ ದೂರ ಹೋದ್ಮೇಲೆ ಏನಾಗುತ್ತೆ, ಇಟ್ ವಿಲ್ ಟಚ್ ದಿ ಗ್ರೌಂಡ್. ಸೊ ಇಲ್ಲಿ ಏನಾಗ್ತಿದೆ, ಅದು ಇದೇ ಪಾತನ್ನೇ ತಗೊಳ್ತಾ ಇದೆ. ಯಾಕೆ ಎಲ್ಲಾ ಆಬ್ಜೆಕ್ಟ್ಸ್ ಗಳನ್ನ ನಾನು ಹಿಂಗೆ ಥ್ರೋ ಮಾಡಿದ್ರೆ, ಒಂದು ಕಲ್ಲನ್ನ ಥ್ರೋ ಮಾಡಿದ್ರೆ, ಒಂದು ಪೆನ್ ಅನ್ನ ಥ್ರೋ ಮಾಡಿದ್ರೆ, ಅಥವಾ ಏನೋ ಒಂದು ಆಬ್ಜೆಕ್ಟ್ ಅದನ್ನ ಥ್ರೋ ಮಾಡಿದ್ರೆ ಯಾಕೆ ಅದು ಇದೇ ಪಾತಲ್ಲೇ ಹೋಗುತ್ತೆ ಅನ್ನೋದನ್ನ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ಚಾಪ್ಟರ್, ದಟ್ ಇಸ್ ಮೋಷನ್ ಇನ್ ಎ ಪ್ಲೇನ್. ಈ ಪ್ಲೇನ್ ಒಳಗೆ ಏನಾಗುತ್ತೆ, ಇದನ್ನ ನಾವು 2 ಡೈಮೆನ್ಷನ್ ಅಂತ ನಾವು ಅದನ್ನ ಕರಿತೀವಿ. 2 ಡೈಮೆನ್ಷನ್ ಅಂತ ಹೇಳಿದ್ರೆ ಒಂದು ಲೆಂತ್ ಅನ್ನು ಮೆಷರ್ ಮಾಡಬಹುದು, ಬ್ರೆಡ್ತ್ ಅನ್ನು ನಾನು ಮೆಷರ್ ಮಾಡಬಹುದು. ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಅಂತ ಹೇಳಿದ್ರೆ ಅದನ್ನ ನಾವು 1 ಡೈಮೆನ್ಷನ್ 1D ಅಂತ ನಾವು ಅದನ್ನ ಕರಿತೀವಿ. ಓನ್ಲಿ ಏನ್ ಮಾಡೋದು, ನೀವು ಲೆಂತ್ ಅನ್ನ ಮಾತ್ರ ನೀವು ಮೆಷರ್ ಮಾಡಬಹುದು. 2 ಡೈಮೆನ್ಷನ್ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೋದು, ಲೆಂತ್ ಅನ್ನು ಮೆಷರ್ ಮಾಡ್ಬೋದು, ಬ್ರೆಡ್ತ್ ಅನ್ನು ನೀವೇನ್ ಮಾಡ್ಬೋದು ಮೆಷರ್ ಮಾಡ್ಬೋದು. ಅದನ್ನ ಏನ್ ಕರಿತೀವಿ ಅಂತ ಮೋಷನ್ ಇನ್ ಎ ಪ್ಲೇನ್ ಅಲ್ಲಿ ನಾವು ಅದನ್ನ ಓದ್ತೀವಿ. ಇದ್ರೊಳಗೆ ಮೇನ್ ಆಗಿ ಇನ್ನೊಂದು 2 ಕಾನ್ಸೆಪ್ಟ್ ಏನಿದೆ ಅಂತ ಹೇಳಿದ್ರೆ ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್ ಅಂತ ನಮಗೆ 2 ಕಾನ್ಸೆಪ್ಟ್ ಗಳು ನಮಗೆ ಇದೆ. ಸೊ ಸ್ಕೇಲಾರ್ಸ್ ಅಂದ್ರೆ ಏನು, ವೆಕ್ಟರ್ಸ್ ಅಂದ್ರೆ ಏನು, ಅವಕ್ಕೆ ಏನೇನು ಎಕ್ಸಾಂಪಲ್ಸ್ ಗಳಿರುತ್ತೆ ಅನ್ನೋದನ್ನ ನಾವು ಮೋಷನ್ ಇನ್ ಎ ಪ್ಲೇನ್ ಅಲ್ಲಿ ನಾವು ಅದನ್ನ ಓದ್ತಾ ಇದ್ದೀವಿ. ಓಕೆ, ಇದು ನನಗೆ ಎಷ್ಟನೇ ಯೂನಿಟ್ ಅದು, ಸೊ ಯೂನಿಟ್ 2 ಒಳಗೆ ಚಾಪ್ಟರ್ 4 ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ ಲಾಸ್ ಆಫ್ ಮೋಷನ್. ಇದು ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಲಾಸ್. ಸೊ ಲಾಸ್ ಆಫ್ ಮೋಷನ್ ಅಂತ ಹೇಳಿದ್ರೆ ನಿಮ್ಗೆ ನಾನೇನಾದ್ರು ನಿಮ್ಗೆ ಕ್ವಶನ್ಸ್ ಕೇಳಿದ್ರೆ, ಸೊ ನಿಮ್ಗೆ ಯಾವ್ದಾದ್ರು ಗೊತ್ತಿರೋ ಲಾ ಗಳನ್ನ ಹೇಳಿ, ನಿಯಮಗಳನ್ನ ಹೇಳಿ ಅಂತ ಹೇಳಿದ್ರೆ ನಿಮ್ಗೆ ಫಸ್ಟ್ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಬರೋದು ನ್ಯೂಟನ್ನ ನಿಯಮಗಳು ಅಂತ ಹೇಳ್ತೀರಾ, ಅಥವಾ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಅಂತ ನೀವು ಹೇಳ್ತೀರಾ. ಯಾಕಂತ ಹೇಳಿದ್ರೆ 8th 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಒಳಗೆ ನೀವು ನ್ಯೂಟನ್ ನಿಯಮಗಳು ಅಥವಾ ನ್ಯೂಟನ್ಸ್ ಲಾಸ್ ಗಳನ್ನ ನೀವೇನ್ ಮಾಡಿದ್ರೆ ಓದಿದ್ದೀರಿ. ಈ ಲಾಸ್ ಆಫ್ ಮೋಷನ್ ಅಂದ್ರೆ ಸೇಮ್ ಇಲ್ಲಿ ನೀವು ಮೇನ್ ಆಗಿ ಓದ್ಬೇಕಾಗಿರೋದು ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ಸ್. ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ಸ್ ಅನ್ನ ನೀವೇನ್ ಮಾಡ್ತೀರಾ ಇಲ್ಲಿ ಓದ್ತಾ ಹೋಗ್ತೀರಾ. ಓಕೆ, ಗೊತ್ತಾಯ್ತಾ? ಲಾಸ್ ಆಫ್ ಮೋಷನ್ ನೀವಲ್ಲ SSLC ಅಲ್ಲಿ ಏನ್ ಓದಿದಿರಲ್ವಾ ಅದನ್ನೇ 8th 9th 10th ಒಳಗೆ ನೀವ್ ಏನ್ ಓದಿದಿರೋ ಅದನ್ನ ಏನ್ ಮಾಡ್ತೀರಾ ಇಲ್ಲಿ ಡೀಟೇಲ್ ಆಗಿ ಓದ್ತೀರಾ. 1 ಚಾಪ್ಟರ್ ಒಳಗೆ ನಿಮ್ಗೆ ಬಂದ್ಬಿಡುತ್ತೆ. ಮತ್ತೆ ಇದಕ್ಕೆ ಎಷ್ಟು ಮಾರ್ಕ್ಸ್ ಇದೆ ಅಂತ ನೋಡಿ. ಸೊ 10 ಮಾರ್ಕ್ಸ್ ನಿಮ್ಗೆ ಒಂದೇ ಚಾಪ್ಟರ್ ಅಲ್ಲಿ ಸಿಗುತ್ತೆ. ಮೋಷನ್ ಇನ್ ಪ್ಲೇನ್ ಒಳಗೆ ನಿಮ್ಗೆ 11 ಮಾರ್ಕ್ಸ್ ಇದೆ, ಅಂಡ್ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಅಲ್ಲಿ 7 ಮಾರ್ಕ್ಸ್ ಇದೆ, ಅಂಡ್ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಒಳಗೆ 3 ಮಾರ್ಕ್ಸ್, ಅಂಡ್ ಯಾವ್ದು ಫಿಸಿಕಲ್ ವರ್ಡ್ ಒಳಗೆ ನಿಮ್ಗೆ ಎಷ್ಟಿದೆ 2 ಮಾರ್ಕ್ಸ್ ಸಿಗುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಸೊ ಫಿಸಿಕ್ಸ್ ಒಳಗೆ ನೀವು ಎಕ್ಸಾಮ್ ಬರಿಬೇಕು ಅಂತ ಹೇಳಿದ್ರೆ ಅದ್ರಾಗ 2 ಪಾರ್ಟ್ ಇರುತ್ತೆ. ಒಂದು ಥಿಯರಿ ಪಾರ್ಟ್ ಇರುತ್ತೆ, ಇನ್ನೊಂದು ನಮಗೆ ಪ್ರಾಕ್ಟಿಕಲ್ ಅಂತ ಇರುತ್ತೆ. ಸರಿನಾ? ಟೋಟಲ್ ಮಾರ್ಕ್ಸ್ ನಿಮ್ಗೆ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಟೋಟಲ್ ಮಾರ್ಕ್ಸ್ ಇಟ್ ವಿಲ್ ಬಿ 100 ಮಾರ್ಕ್ಸ್ ನಿಮ್ಗೆ ಟೋಟಲ್ ಇರುತ್ತೆ. ಥಿಯರಿ ಒಳಗೆ ನಿಮ್ಗೆ ಎಷ್ಟಿರುತ್ತೆ ಅಂತ ಹೇಳಿದ್ರೆ 70 ಮಾರ್ಕ್ಸ್ ಇರುತ್ತೆ. 70 ನಿಮ್ಗೆ 70 ಮಾರ್ಕ್ಸ್ ನಿಮ್ಗೆ ಇರುತ್ತೆ. ಅಂಡ್ ಪ್ರಾಕ್ಟಿಕಲ್ ಒಳಗೆ ನಿಮ್ಗೆ ಎಷ್ಟಿರುತ್ತೆ ಅಂತ ಹೇಳಿದ್ರೆ 30 ಮಾರ್ಕ್ಸ್ ನಿಮ್ಗೆ ಪ್ರಾಕ್ಟಿಕಲ್ ಅಲ್ಲೇ ಇರುತ್ತೆ. ನೀವು ಪಾಸ್ ರ್ಯಾಂಕ್ ಬರಬೇಕು, ಫಸ್ಟ್ ರ್ಯಾಂಕ್ ಬರಬೇಕು ಅಂತ ನೀವೇನ್ ಮಾಡ್ಬೇಕು, ಯು ಹ್ಯಾವ್ ಟು ಸ್ಕೋರ್ ದಿ 70 out of 70 and here also 30 out of 30, then only you will get 100 out of 100. ಓಕೆ, ನಿಮ್ಗೆ ಜಸ್ಟ್ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಬೇಕು ಅಂತ ಹೇಳಿದ್ರೆ ನಿಮ್ಗೆ ಬೇರೆ ಕ್ಲಾಸ್ ಅಲ್ಲಿ ಹೇಳಿರ್ತಾರೆ. ಮಿನಿಮಮ್ 70 ನಿಮ್ಗೆ ಎಷ್ಟು ಬೇಕು ಅಂತ ಹೇಳಿದ್ರೆ 21 ಮಿನಿಮಮ್ ಮಾರ್ಕ್ಸ್ ನಿಮ್ಗೆ ಬೇಕು. ಆಯ್ತಾ? 21 ಕೆಳಗಡೆ ನೀವು ಒಂದೇ ಮಾರ್ಕ್ಸ್ ಕಡಿಮೆ ತಗೊಂಡ್ರು ಯು ವಿಲ್ ಬಿ ಟ್ರೀಟೆಡ್ ಆಸ್ ಫೇಲ್ ಅಂತ. ಓಕೆ, ಸೊ ನಿಮ್ಗೆ 19 ಬಂತು ಅಂತ ಹೇಳಿದ್ರೆ ನೀವೇನಾಗ್ತೀರಾ ಫೇಲ್ ಆಗ್ತೀರಾ. ಮಿನಿಮಮ್ ನೀವೇನ್ ಮಾಡ್ಬೇಕು
70 ಮಾರ್ಕ್ಸ್ ಒಳಗೆ ಮಿನಿಮಮ್ 21 ಮಾರ್ಕ್ಸ್ ನಿಮ್ಗೆ ತಗೋಬೇಕು ಆಯ್ತಾ. ಸೊ 50% ಅಲ್ಲ, ಓನ್ಲಿ 35. ಇಲ್ಲೇನ್ ಪ್ರಾಕ್ಟಿಕಲ್ ಇದೆ, ಪ್ರಾಕ್ಟಿಕಲ್ ನಿಮ್ಗೆ 30 ಮಾರ್ಕ್ಸ್ ಇದೆ. ಈ ಪ್ರಾಕ್ಟಿಕಲ್ ಒಳಗೆ ಮಿನಿಮಮ್ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಟೇಕ್ ದಿ 14 ಮಾರ್ಕ್ಸ್ ಅಂತ ನೀವು ತಗೋಬೇಕಾಗುತ್ತೆ. ಮಿನಿಮಮ್ 14 ಮಾರ್ಕ್ಸ್ ನಿಮ್ಗೆ. ಓಕೆ, ಇವೆಲ್ಲ ತಗೊಂಡು ಆಡ್ ಮಾಡಿದ್ರೆ 20, 30, 35 ದಿ ಟೋಟಲ್ ಮಾರ್ಕ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಟೋಟಲ್ ಪಾಸಿಂಗ್ ಮಾರ್ಕ್ಸ್ ನಿಮ್ಗೆ 35 ಔಟ್ ಆಫ್ ನಿಮ್ಗೆ 100. ಬಟ್ ನೀವು 35 ಮಾರ್ಕ್ಸ್ ಅಷ್ಟೇ ತಗೋಬೇಕು ಅಂತ ಅಲ್ಲ, ಬಟ್ ನಾವ್ ಏನ್ ಮಾಡ್ತೀವಿ ನಿಮ್ಗೆ ಜನರಲ್ ಆಗಿ ಹೇಳ್ತಾ ಇದ್ದೀವಿ ಆಯ್ತಾ. ನಾವ್ ಎಕ್ಸ್ಪೆಕ್ಟ್ ಮಾಡೋದು ನೀವು ಮೋರ್ ದೆನ್ 90ನೇ ತಗೊಳ್ಳಿ ಅಂತ, 90+ ನೀವು ತಗೊಳ್ಳಿ ಅಂತ. ಸೊ ಈ ವರ್ಷದಲ್ಲಿ ನಮ್ಗೆ ಫಿಸಿಕ್ಸ್ ಒಳಗೆ 99 ಮಾರ್ಕ್ಸ್ ಅನ್ನ ತಗೊಂಡಿದ್ದಾರೆ. ಸೊ 1 ಮಾರ್ಕ್ಸ್ ಇಂದ ಒಂದು ತಪ್ಪಾಗಿದೆ ಅಷ್ಟೇ. ಸೊ 100ಗೆ 99 ಮಾರ್ಕ್ಸ್ ತಗೊಂಡು ಕ್ಲಾಸಿಗೆ ಫಸ್ಟ್ ಅಲ್ಲಿ. ಓಕೆನಾ. ಈಗ ನೀವು ನೆಕ್ಸ್ಟ್ ಬ್ಯಾಚ್ ಬಂದಾಗ ನೀವು 100/100 ತಗೋಬಹುದು. 1 ಮಾರ್ಕ್ಸ್ ಕಳ್ಕೊಳ್ಳದೆ 100/100 ನೀವು ತಗೋಬಹುದು. ನೀವ್ ಎಷ್ಟು ಬರ್ದಿರ್ತೀರೋ ಅಷ್ಟು ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ಆಲ್ಮೋಸ್ಟ್ ನಾವೆಲ್ಲ ನಿಮ್ಗೆ ಪ್ರಿಪೇರ್ ಮಾಡ್ತೀವಿ. ಸೊ ಈಗ 21 ಅಂತ ಹೇಳಿದೀವಿ. ಈಗ ನೀವು ಮಾರ್ಕ್ಸ್ ಅನ್ನ ಬೇಕಾದ್ರೆ ನೀವು ಕೌಂಟ್ ಮಾಡ್ಬೋದು. 7 + 3 10 + 2 ಸೊ ನಿಮ್ಗೆ 12 ಮಾರ್ಕ್ಸ್ ಆಯ್ತು. ಸ್ಟಾರ್ಟಿಂಗ್ 3 ಚಾಪ್ಟರ್ ಓದಿದ್ರೆ ನಿಮ್ಗೆ 12 ಮಾರ್ಕ್ಸ್ ಆಯ್ತು. +11 ಅನ್ನ ಓದಿದ್ರೆ ನಿಮ್ಗೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 12 + 23 ಮಾರ್ಕ್ಸ್ ಆಯ್ತು. ಸೊ ಇದಿಷ್ಟು ಚಾಪ್ಟರ್ ನೇ ಓದಿದ್ರೆ ನಿಮ್ಗೆ ಎಷ್ಟು ಬರುತ್ತೆ, 23 ಮಾರ್ಕ್ಸ್ ಬಂದ್ಬಿಡುತ್ತೆ. ಇದಿಷ್ಟೇ ಓದಿದ್ರೆ ನೀವು ಪಾಸ್ ಆಗ್ಬಿಡ್ತೀರಾ ಆಯ್ತಾ. ಬಟ್ ಇಷ್ಟೇ ಓದಿದ್ರೆ ಸಾಕು ಅಂತ ನೀವು ಅನ್ಕೊಂಡ್ರೆ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ಯಾಕೆ ಡಿಫಿಕಲ್ಟ್ ಅಂತ ನಾವು ನಿಮ್ಗೆ ಹೇಳ್ತೀವಿ. ಯಾಕಂತ ಹೇಳಿದ್ರೆ ನೀವು ಇಲ್ಲಿ ಏನ್ ಮಾಡ್ಬೇಕು, ಪ್ರಾಬ್ಲಮ್ಸ್ ಅನ್ನ ಅಟೆಂಡ್ ಮಾಡ್ಬೇಕು. ಸೊ ನಿಮ್ಗಲ್ಲಿ ಪ್ರಾಬ್ಲಮ್ಸ್ ಅಂತ ಇರುತ್ತೆ. ಸೊ 5 ಮಾರ್ಕ್ಸ್ಗೆ ನಿಮ್ಗೆ 3 ಪ್ರಾಬ್ಲಮ್ಸ್ ಅನ್ನು ನೀವು ಅಟೆಂಡ್ ಮಾಡ್ಬೇಕಾಗುತ್ತೆ. ಈ ಚಾಪ್ಟರ್ ಒಳಗೆ ನಿಮ್ಗೆ ಪ್ರಾಬ್ಲಮ್ಸ್ ಗಳು ಬರುತ್ತೆ. ನೀವೇನಾದ್ರೂ ನಿಮ್ ಪ್ರಾಬ್ಲಮ್ಸ್ ನಿಮ್ಗೆ ಅರ್ಥನೇ ಆಗಿಲ್ಲ, ಪ್ರಾಬ್ಲಮ್ಸ್ ಒಳಗೆ ಸ್ವಲ್ಪ ತಪ್ಪಾಗ್ಬಿಡ್ತು ಅಂತ ಹೇಳಿದ್ರೆ 25 - 5 ಮಾಡ್ಬೇಡಿ. ವಿ ವಿಲ್ ಗೆಟ್ ಎಷ್ಟು ಮಾರ್ಕ್ಸ್ ಬರುತ್ತೆ ನಿಮ್ಗೆ 18 ಮಾರ್ಕ್ಸ್ ಬರುತ್ತೆ. ಸೊ 18 ಮಾರ್ಕ್ಸ್ ಬಂತು ಅಂತ ಹೇಳಿದ್ರೆ ಯು ವಿಲ್ ಬಿ ಟ್ರೀಟೆಡ್ ಆಸ್ ಫೇಲ್ ಅಂತ. ಅದಕ್ಕೆ ನೀವ್ ಏನ್ ಮಾಡ್ಬೇಕು, ಬರಿಬೇಕಾದ್ರೆ ಓನ್ಲಿ 21 ಮಾರ್ಕ್ಸ್ಗೆ ನೀವು ರೆಡಿ ಆಗ್ಬಾರ್ದು. ಮಿನಿಮಮ್ ಅಂತ ಹೇಳಿದ್ರೆ ನೀವು 70 ಮಾರ್ಕ್ಸ್ ಬರಿಬೇಕಾದ್ರೆ ಅಟ್ ಲೀಸ್ಟ್ 50 ಮಾರ್ಕ್ಸ್ಗೆ ನೀವು ರೆಡಿ ಆಗ್ಬೇಕು. ಸೊ 50 ಮಾರ್ಕ್ಸ್ ರೆಡಿ ಆದ್ರೆ ಅಂತ ಹೇಳಿ ನಿಮ್ಗೆ 50/50 ಬರ್ಬೋದು, ಒಂದ್ ಸ್ವಲ್ಪ ಕಡಿಮೆನೂ ಬರ್ಬೋದು. 21ಗೆ ನೀವು ರೆಡಿ ಆಗ್ತೀರಾ ಅಂತ ಹೇಳಿದ್ರೆ ಎಕ್ಸಾಕ್ಟ್ 21 ಬಂದ್ರೆ ಓಕೆ, ಕಡಿಮೆ ಬಂದ್ರೆ ಏನ್ ಮಾಡ್ಬಿಡ್ತೀರಾ, ಸೊ ದಟ್ ವಿಲ್ ಬಿ ದಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಚಾಪ್ಟರ್ಸ್ ಗಳನ್ನ ಚೂಸ್ ಮಾಡ್ಕೊಂಡು ಆಲ್ಮೋಸ್ಟ್ ಎಲ್ಲಾ ಚಾಪ್ಟರ್ಸ್ ಗಳನ್ನು ಓದೋ ತರ ನೀವು ರೆಡಿ ಆಗ್ಬೇಕು. ನೀವು ಓದಿರೋ SLC ಕ್ಲಾಸ್ ತನಕ ಏನ್ ಓದಿದ್ದೀರಾ ಅದೇ ಪಾಠ ಇರುತ್ತೆ, ಬಟ್ ಸ್ವಲ್ಪ ಎಕ್ಸ್ಟೆಂಟ್ ಆಗಿರುತ್ತೆ. ಓಕೆನಾ. ಇಲ್ಲಿ ನಾನು ಲಾಸ್ ಆಫ್ ಮೋಷನ್ ಡಿಸ್ಕಸ್ ಮಾಡ್ತಾ ಇದ್ದೆ. ಲಾಸ್ ಆಫ್ ಮೋಷನ್ಸ್ ಒಳಗೆ ಫಸ್ಟ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ಸ್ ಅನ್ನೋದನ್ನ ನಾವು ಸ್ಟಡಿ ಮಾಡ್ತೀವಿ. ಓಕೆ, ಈ ನ್ಯೂಟನ್ಸ್ ಲಾಸ್ ಅನ್ನ ಓದ್ಬೇಕು ಅಂತ ಹೇಳಿದ್ರೆ ನನಗೆ ಫಸ್ಟ್ ಏನಿದೆ ಇಲ್ಲಿ ಮೋಷನ್ಸ್ ಅಂತ ನನಗೆ ಕಾಣಿಸ್ತಾ ಇದೆ. ಫಸ್ಟ್ ನಾ ಏನ್ ಮಾಡ್ತೀನಿ, ವಾಟ್ ಈಸ್ ಮೀನ್ ಬೈ ಮೋಷನ್ ಅನ್ನೋದನ್ನ ಓದ್ತೀನಿ. ಮೋಷನ್ ಅಂದ್ರೆ ಏನು ಅನ್ನೋದನ್ನ ಫಸ್ಟ್ ನಾನು ನೋಡ್ತಾ ಹೋಗ್ತೀನಿ. ಹಾಗಾದ್ರೆ ಫಸ್ಟ್ ಯಾರು ಇದು ಮೋಷನ್ ಅನ್ನೋದನ್ನ ಕಂಡು ಹಿಡಿದ್ರು, ಯಾರು ಕಂಡು ಹಿಡಿಬೇಕು, ಹೇಳಲೇಬೇಕಲ್ವಾ. ಈ ಮೋಷನ್ ನ ಓಡಾಟ ಅಂತ ಹೇಳಿರ್ಬೇಕು. ಒಂದು ಆಬ್ಜೆಕ್ಟ್ ಇದೆ, ಇಲ್ಲೊಂದು ನಾನು ಬಾಡಿನ ತಗೊಳ್ತಾ ಇದ್ದೀನಿ, ಇದು ಸ್ಟ್ರೇಟ್ ಆಗಿ ಮೂವ್ಮೆಂಟ್ ಆಗ್ತಾ ಇದೆ. ರೆಸ್ಟ್ ಅಲ್ಲಿ ಇತ್ತು, ನೀವೇನ್ ಮಾಡಿ ಒಂದ್ ಸರ್ಟನ್ ಫೋರ್ಸ್ ಅನ್ನ ಕೊಟ್ರಿ, ಅದೇನಾಯ್ತು ಮೂವ್ಮೆಂಟ್ ಆಯ್ತು. ಈಗ ಮೂವ್ಮೆಂಟ್ ಆಗ್ಬೇಕು ಅಂತ ಹೇಳಿದ್ರೆ ಯಾರು ಹೇಳಿದ್ರು, ಸೊ ನ್ಯೂಟನ್ ಕಿಂತ ಮುಂಚೆ ಬೇರೆ ಯಾರಾದ್ರೂ ಇದ್ರಾ ಅನ್ನೋದನ್ನ ನೀವು ಸ್ಟಡಿ ಮಾಡಿ. ಸೊ ನ್ಯೂಟನ್ ಕಿಂತ ಮುಂಚೆ ಒಬ್ರು ಸೈಂಟಿಸ್ಟ್ ಇರ್ತಾರೆ, ಸೊ ಗೆಲಿಲಿಯೋ ಅಂತ, ಇವ್ರನ್ನ ಕೇಳಿರ್ತೀರಾ. ಸೊ ಟೆಲಿಸ್ಕೋಪ್ ಅನ್ನ ಕಂಡು ಹಿಡಿದವರು ಗೆಲಿಲಿಯೋ. ಸೊ ಗೆಲಿಲಿಯೋ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಮೋರ್, ತುಂಬಾ ಏನ್ ಮಾಡಿದ್ರೆ ಬೇಸಿಕ್ಸ್ ಗಳನ್ನ ತುಂಬಾ ಅವರು ಕೊಟ್ಟಿದ್ದಾರೆ. ಈ ಗೆಲಿಲಿಯೋ ಅನ್ನೋದನ್ನ ಏನ್ ಹೇಳಿದ್ರು, ಆಮೇಲೆ ಅರಿಸ್ಟಾಟಲ್ ಅಂತ ಬರ್ತಾರೆ. ಸೊ ಅರಿಸ್ಟಾಟಲ್ ವಾಟ್ ಈಸ್ ಸೆಡ್, ಸೊ ಅರಿಸ್ಟಾಟಲ್ ಅನ್ನೋದು ಅವ್ರು ಏನ್ ಹೇಳಿದ್ರು, ಇವ್ರದೆಲ್ಲ ಪ್ರಿನ್ಸಿಪಲ್ ನ ಇಟ್ಕೊಂಡು ಏನ್ ಮಾಡ್ತಾರೆ ನ್ಯೂಟನ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹಿ ವಿಲ್ ಫಾರ್ಮುಲೇಟ್ ದಿ 3 ಲಾಸ್, 3 ಲಾಸ್ ಗಳನ್ನ ಅವರು ಕೊಡ್ತಾರೆ. ಫಸ್ಟ್ ಲಾಸ್ ಆಫ್ ಇನರ್ಷಿಯಾ ಅಂತ ಕರಿತೀವಿ. ಒಂದು ಆಬ್ಜೆಕ್ಟ್ ರೆಸ್ಟ್ ಅಲ್ಲಿ ಇರುತ್ತೆ, ರೆಸ್ಟ್ ಅಲ್ಲಿ ಇದೆ. ಎಲ್ಲಿ ತನಕ ರೆಸ್ಟ್ ಅಲ್ಲಿ ಇರುತ್ತೆ ಅಂತ ಹೇಳಿದ್ರೆ ನೀವು ಅದಕ್ಕೆ ಬಂದು ಒಂದ್ ಇಲ್ಲಿಂದ ಎತ್ತಿ ಆ ಕಡೆ ಹಿಡಿದೆ. ನೀವು ಎಕ್ಸಾಮ್ ಟೈಮ್ ಅಲ್ಲಿ ಬುಕ್, ಈಗ ನಿಮ್ಗೆ ಲಾಕ್ ಡೌನ್ ಇತ್ತು, ಸೊ ಲಾಕ್ ಡೌನ್ ಯಾವಾಗ ಓವರ್ ಆಗ್ತಿದೆ ಅಂತ ನಿಮ್ಗೆ ಗೊತ್ತಿರ್ಲಿಲ್ಲ, ಬುಕ್ಸ್ ಒಂದೇ ಕಡೆ ಇಟ್ಟಿದ್ರಿ, ಸೊ ಅಲ್ಲೇ ಇತ್ತು. ನೀವು ಯಾವಾಗ ಓಪನ್ ಮಾಡಕ್ ನಿಮ್ ಟೈಮ್ ಟೇಬಲ್ ಅನೌನ್ಸ್ ಆಯ್ತು, ಅವಾಗ ನೀವು ಏನ್ ಮಾಡಿದ್ರೆ ಆ ಬುಕ್ ಅನ್ನ ನೀವು ತಗೊಂಡ್ರಿ, ಬುಕ್ ಅನ್ನ ತಗೊಂಡು ನೀವು ಓದಾಕ. ಅದೇನೇ ಎಕ್ಸ್ಪ್ಲೇನ್ ಮಾಡ್ತಿದೆ ಅಂತ ಹೇಳಿದ್ರೆ ದಟ್ ವಿಲ್ ಬಿ ಕಾಲ್ಡ್ ಆಸ್ ಫಸ್ಟ್ ಲಾ ಆಫ್ ದಿಸ್ ನ್ಯೂಟನ್ ಅಂತ ನಾವು ಕರಿತೀವಿ. ದಿ ಆಬ್ಜೆಕ್ಟ್ ಇಟ್ ವಿಲ್ ಬಿ ಇನ್ ದಿ ಸ್ಟೇಟ್ ಆಫ್ ರೆಸ್ಟ್ ಅನ್ಲೆಸ್ ಅಂಡ್ ಅಂಟಿಲ್ an external force acts on it. ಆಯ್ತಾ. ಇಲ್ಲ ಮನೇಲಿ ನಿಮ್ಗೆ ಬೈತಾ ಇರ್ತಾರೆ, ನೀವು ಒಂದೇ ಕಡೆ ಕುತ್ಕೊಂಡೇ ಇರ್ತೀಯ, ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡಿದ್ದೆ, ಒಂದೇ ಕಡೆ ಕುತ್ಕೊಂಡಿದ್ದೆ, ಎಲ್ಲೂ ಹೋಗೋದಿಲ್ಲ ಅಂತ ಬೈದಾಗ ನೀವ್ ಎದ್ದು ಹೋಗ್ತಿರ್ತೀರ. ಯಾರು ನಿಮ್ ಮೇಲೆ ಫೋರ್ಸ್ ಮಾಡ್ತಿದಾರೆ, ನೀವು ಅಮ್ಮ ಬೈತಿದ್ದಾರೆ, ಅಪ್ಪ ಬೈತಿದ್ದಾರೆ ಅಂದ್ರೆ ಅವರು ನಮ್ಮ ಮೇಲೆ ಏನ್ ಮಾಡ್ತಿದ್ದಾರೆ, ಫೋರ್ಸ್ ನ ಅಪ್ಲೈ ಮಾಡ್ತಿದ್ದಾರೆ. ಆ ಫೋರ್ಸ್ ನ ತಗೊಂಡೆ ನೀವೇನ್ ಮಾಡ್ತಿದ್ರ, ಆ ಬೆಡ್ ಇಂದ ಎಲ್ರು ಹೊರಗಡೆ ಹೋಗಿ ಏನೋ ಸಾಮಾನ್ ತಗೊಂಡ್ ಬರೋದು, ಏನೋ ಸಕ್ಕರೆ ತಗೊಂಬ ಅಂತ ನಿಮ್ ಕಳ್ಸಿರ್ತಾರೆ. ಸೊ ಅದನ್ನ ಏನ್ ಕರಿತೀವಿ ಅಂತ ಹೇಳಿದ್ರೆ ಅದನ್ನ ಫಸ್ಟ್ ಲಾ ಅಂತ ಕರಿತೀವಿ. ಸೆಕೆಂಡ್ ಲಾ ಒಳಗೆ ನಮ್ಗೆ ಏನ್ ಬರುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ F = m/e. ಸೊ ಮೊನ್ನೆ ಕ್ಲಾಸ್ ಅಲ್ಲಿ ನೀವ್ ಹೇಳಿದ್ರಿ F = m/e. ಇದು ಹೇಗ್ ಬರುತ್ತೆ, ಈ ಡಿರೈವೇಶನ್ ಹೇಗ್ ಬರುತ್ತೆ F = m/e ಅದನ್ನ ನಾವು ಕಲಿಬೇಕು. ಒಂದು ಆಕ್ಷನ್ ಅಂಡ್ ರಿಯಾಕ್ಷನ್ ಥರ್ಡ್ ಲಾ, ಎಲ್ಲರೂ ಕೇಳಿದ್ರೆ ಥರ್ಡ್ ಲಾ ಮಾತ್ರ ಹೇಳ್ತೀವಿ. ರಾಕೆಟ್ ಲಾಂಚಿಂಗ್ ನನ್ಗೆ ಬರುತ್ತೆ, ರಾಕೆಟ್ ಯಾಕೆ ಅಷ್ಟು ಫಾಸ್ಟ್ ಆಗಿ ಮೂವ್ಮೆಂಟ್ ಆಗುತ್ತೆ,
ಅದನ್ನ ಓದ್ತೀವಿ. ಬ್ರೇಕ್ ಅನ್ನು ಹಾಕಿದಾಗ ಸೈಕಲ್ ಅಥವಾ ಬೈಸಿಕಲ್ ನ ಬ್ರೇಕ್ ಅನ್ನ ನಾನು ಪ್ರೆಸ್ ಮಾಡಿದಾಗ ಯಾಕೆ ಅದು ನಿಲ್ಕೊಂಡು ಹೋಗ್ತೇವೆ, ಅವನ್ನೆಲ್ಲ ನಾವೇನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಸ್ಟಡಿ ದಿಸ್ ಲಾಸ್ ಆಫ್ ಮೋಷನ್ ಚಾಪ್ಟರ್ ಒಳಗೆ ನಾವು ಓದ್ತೀವಿ. ಆಯ್ತಾ. ಕ್ರಿಕೆಟ್ ಆಡ್ಬೇಕಾದ್ರೆ ಸೊ ಕ್ಯಾಚ್ ಹಿಡಿತಾರೆ, ಯಾಕೆ ಅವರು ಹಿಂದ್ಗಡೆ ಬರ್ತಾರೆ, ಅವೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಸ್ಟಡಿ ದಿಸ್ ಚಾಪ್ಟರ್. ಮತ್ತೆ ಈಗ ನೀವೆಲ್ಲೋ ಒಂದು ಟ್ರಾವೆಲ್ ಮಾಡಕ್ ಹೋಗ್ತಿದ್ರ, ಬಸ್ ಅಲ್ಲಿ ಇದ್ದೀರಾ, ಒಂದು ಕರ್ವ್ ಬಂತು ಅಂತ ಅನ್ಕೊಳ್ಳಿ. ಈಗ ಒಂದು ಕರ್ವ್ ಇದೆ, ನೀವು KSRT ಬಸ್ ಅಲ್ಲಿ ಹೋಗ್ತಾ ಇದ್ದೀರಾ. ಈ ಕರ್ವ್ ಅಲ್ಲಿ ಬರ್ತಾ ಇದ್ದಂಗೆ ನೀವು ಇಲ್ಲಿ ಕುತ್ಕೊಂಡಿರ್ತೀರಾ, ವಿಂಡೋ ಸೈಡ್ ಗೆ ಹೋಗ್ತೀರಾ. ಯಾಕೆ ನೀವು ಆ ಕಡೆ ಹೋಗ್ತೀರಾ? ದಟ್ ಇಸ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಸ್ಟಡಿ ದಿಸ್ ಲಾಸ್ ಆಫ್ ಮೋಷನ್ ಬಗ್ಗೆ ನಾವು ಅದನ್ನ ಓದ್ತೀವಿ. ಓಕೆ, ಸೊ ಇದು ನನಗೆ ಲಾಸ್ ಆಫ್ ಮೋಷನ್, ಅದು ನನಗೆ 10 ಮಾರ್ಕ್ಸ್ ನನಗೆ ಆ ಚಾಪ್ಟರ್ ಅಲ್ಲಿ ನನಗೆ ಬರುತ್ತೆ. ನೆಕ್ಸ್ಟ್ ಏನಿದೆ ವರ್ಕ್ ಎನರ್ಜಿ ಅಂಡ್ ಪವರ್. ಸೊ ವರ್ಕ್ ಎನರ್ಜಿ ಅಂಡ್ ಪವರ್ ನೀವೇನ್ ಮಾಡಿ, ನಾನು ಪಾಠ ಮಾಡ್ತಿದ್ದೀನಿ, ನೀವು ಕೇಳಿಸ್ಕೊಳ್ತಾ ಇದ್ದೀರಾ. ಸೊ ಕೇಳಿಸ್ಕೊಳ್ತಾ ಇದ್ದೀರಾ ಅಂದ್ರೆ ಯು ಆರ್ ಡೂಯಿಂಗ್ ಸಮ್ ಅಮೌಂಟ್ ಆಫ್ ವರ್ಕ್. ಹಾಗಾದ್ರೆ ವರ್ಕ್ ಗೆ ಡೆಫಿನೇಷನ್ ಅಂದ್ರೆ ಏನು? ಸೊ ಅದ್ರ ಡೆಫಿನೇಷನ್ ನಾನು ಕಲಿಬೇಕು. ಎನರ್ಜಿ ಅಂದ್ರೆ ಏನು? ಸೊ ಎನರ್ಜಿ ಇಸ್ ನಥಿಂಗ್ ಬಟ್ ದಿ ಎಬಿಲಿಟಿ ಟು ಡೂ ವರ್ಕ್. ಸೊ ಒಂದು 3-4 ದಿನದಿಂದ ನೀವು ಊಟನೇ ಮಾಡಿಲ್ಲ, ತಿಂಡಿನೇ ತಿಂದಿಲ್ಲ ಅಂತ ಹೇಳಿದ್ರೆ ಬೆಡ್ ಮೇಲೆ ಮಲಗಿಸಿ ನಿಮ್ಗೆ ಒಂದು ಡ್ರಿಪ್ಸ್ ಕೊಟ್ಟಿರ್ತಾರೆ. ಯಾಕೆ ಡ್ರಿಪ್ಸ್ ಅನ್ನ ಕೊಡ್ತಾರೆ? ಆ ಡ್ರಿಪ್ಸ್ ಅನ್ನ ತಗೊಂಡು ನಿಮ್ಗೆ ಎನರ್ಜಿ ಬರ್ಲಿ ಅಂತ, ಹೌದಲ್ವಾ? ಸೊ ಅಲ್ಲಿ ಏನ್ ಮಾಡ್ತೀವಿ, ಎನರ್ಜಿ ಅಂದ್ರೆ ಏನು? ಎನರ್ಜಿ ಇಸ್ ನಥಿಂಗ್ ಬಟ್ ಸೊ ಇಟ್ ಹೆಲ್ಪ್ ಅಸ್ ಟು ಡೂ ಸಮ್ ವರ್ಕ್. ಒಂದ್ ವರ್ಕ್ ಅನ್ನ ಮಾಡೋದಕ್ಕೆ ಹೆಲ್ಪ್ ಮಾಡ್ತದೆ, ನಾವೇನ್ ಕರಿತೀವಿ, ಎನರ್ಜಿ ಅಂತ ಕರಿತೀವಿ. ಹಾಗಾದ್ರೆ ಪವರ್ ಅಂದ್ರೆ ಏನು? ಸೊ ನಮ್ಗೆ ಪವರ್ ಸ್ಟಾರ್ ಅಂತ ಹೇಳ್ತೀವಿ. ಯಾಕೆ ಒಂದು ಪವರ್ ಸ್ಟಾರ್ ಅಂತ ಕರಿತೀರಾ? ಮೂವಿ ಮಾಡಿದಕ್ಕೆ ಹೇಳ್ತೀರಾ, ಇಲ್ಲ ಒಂದೇನ್ ಬೇರೆ ಪವರ್ಸ್ ಗಳಿದೆ ಅಲ್ವಾ ಹೇಳ್ತೀರಾ, ಅದು ಪವರ್ ರೇಂಜರ್ಸ್ ಗಳಂತ ನೀವು ಕಲ್ತಿರ್ತೀರಾ. ಏನ್ ಅದಕ್ಕೆ ಎಕ್ಸ್ಟ್ರಾ ಪವರ್? ಸೊ ಆ ಪವರಿಗೂ ಈ ಪವರಿಗೆ ಏನು ಡಿಫ್ರೆನ್ಸ್ ಅನ್ನೋದನ್ನ ಈ ಚಾಪ್ಟರ್ ಅಲ್ಲಿ ನೀವು ಕಲಿತಾ ಹೋಗ್ತೀರಾ. ಓಕೆ, ಪವರ್ ಅಂತ ಹೇಳಿದ್ರೆ ಇಟ್ ವಿಲ್ ಅಗೈನ್ ದಿ ವರ್ಕ್ ಡನ್ ಡಿವೈಡ್ ಬೈ ಟೈಮ್. ಒಂದು ಟೈಮ್ ಅಲ್ಲಿ ಎಷ್ಟು ಕೆಲಸ ಮಾಡ್ತೀರಾ. ಸೊ ಯಾವ್ದಾರ ಮೂವಿ ಬೇಕಾದ್ರೆ ನೋಡಿ, ಪವರ್ ಸ್ಟಾರ್ ಅಂತ ಕರೀತೀವಿ. ಎಷ್ಟು ಮೂವೀಸ್ ಗಳನ್ನೆಲ್ಲ ಮಾಡ್ತಾನೆ, ಸೊ ಪವರ್ ಅಂತಾನೆ ಮೂವಿ ಇರುತ್ತೆ. ಸೊ ಸಿಕ್ಕಾಪಟ್ಟೆ ವರ್ಕ್ ಅನ್ನ ಒಂದ್ ಸ್ವಲ್ಪ ಕಡಿಮೆ ಇರೋ ಟೈಮ್ ಅಲ್ಲಿ ಮಾಡ್ತಾನೆ, ಸೊ ಅದನ್ನೇನ್ ಕರಿತೀವಿ ನಾವು, ಪವರ್ ಅಂತ ನಾವು ಅದನ್ನ ಕರಿತೀವಿ. ಸೊ ಎಷ್ಟು ಟೈಮ್ ಒಳಗೆ, ಎಷ್ಟು ಕಡಿಮೆ ಟೈಮ್ ಒಳಗೆ ಎಷ್ಟು ವರ್ಕ್ ಅನ್ನ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಆಸ್ ಅವರ್ ಪವರ್ ಅಂತ ಕರಿತೀವಿ, ಅವರ್ ಎಬಿಲಿಟಿ ಆಫ್ ಸಮಥಿಂಗ್ ಅಂತ ನಾವು ಅದನ್ನ ಕರಿತೀವಿ. ಇಲ್ಲಿ ನನಗೆ 7th ಚಾಪ್ಟರ್, ಇದಕ್ಕೆ ಎಷ್ಟಿದೆ, ವರ್ಕ್, ಪವರ್ ಅಂಡ್ ಎನರ್ಜಿ ಒಳಗೆ ಐ ವಿಲ್ ಗೆಟ್ 10 ಮಾರ್ಕ್ಸ್. ಸೊ ಇದಕ್ಕೆ ನನಗೆ 10 ಮಾರ್ಕ್ಸ್ ನನಗೆ ಬರುತ್ತೆ. ಸಿಸ್ಟಮ್ ಆಫ್ ಪಾರ್ಟಿಕಲ್ ಅಂಡ್ ರಿಜಿಡ್ ಬಾಡಿ ಅಂತ ಇದೆ. ಸೊ ನಿಮ್ಗೆ ನಾನು ಹೇಳಿದ್ದೆ, ಸೊ ಇಂಟ್ರೊಡಕ್ಷನ್ ಕ್ಲಾಸ್ ಒಳಗೆ ನಿಮ್ಗೆ ನಾನು ಹೇಳಿದ್ದೆ, ಒಂದು ಬ್ಯಾಲೆ ಡ್ಯಾನ್ಸರ್ ಇತ್ತು. ಆ ಬ್ಯಾಲೆ ಡ್ಯಾನ್ಸರ್ ಏನ್ ಮಾಡ್ತಾ ಇದ್ರು, ಈ ಸ್ಟ್ರೆಚಿಂಗ್ ಹರ್ ಹ್ಯಾಂಡ್ಸ್. ಸೊ ಹ್ಯಾಂಡ್ಸ್ ಅನ್ನ ಸ್ಟ್ರೆಚ್ ಮಾಡ್ತಾ ಇದ್ರು, ಲೆಗ್ಸ್ ಅನ್ನ ಪಾಯಿಂಟ್ ಮಾಡ್ತಾ ಇದ್ರು, ಹೀಗೆ ಅದನ್ನ ಪಾಯಿಂಟ್ ಮಾಡ್ತಾ ಇದ್ರು. ಸೊ ಯಾಕೆ ಅದೇ ತರ ಪಾಯಿಂಟ್ ಮಾಡ್ಬೇಕು? ಈಗ ನೀವೇ ಹೋಗಿ ನಾನು ಬ್ಯಾಲೆ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿ ಒಂದು 5-6 ರೌಂಡ್ ಹೊಡಿಬೇಕಾದ್ರೆ ನೀವು ಹೋಗಿ ಯಾವ್ದೊಂದು ಮೂಲೆಗೆ ಹೋಗಿ ಬೀಳ್ತೀರಾ. ಬಟ್ ಅವ್ರು ಯಾಕೆ ಬೀಳೋದಿಲ್ಲ? ಅಲ್ಲಿ ಏನ್ ಫಿನಾಮಿನಾ ಆಗ್ತಾ ಇದೆ ಅನ್ನೋ ನಾವು ಓದ್ಬೇಕು ಅಂತ ಹೇಳಿದ್ರೆ ಯು ಹಾವ್ ಟು ಸ್ಟಡಿ ದಿ ಸಿಸ್ಟಮ್ ಆಫ್ ಪಾರ್ಟಿಕಲ್ ಅಂಡ್ ದಿ ರಿಜಿಡ್ ಬಾಡಿ. ಓಕೆ, ಸೊ ಅದ್ರೊಳಗೆ ನಮಗೆ ಬರುತ್ತೆ ಗ್ರಾವಿಟೇಷನ್. ಸೊ ಗ್ರಾವಿಟೇಷನ್ ಚಾಪ್ಟರ್ ಅಗೇನ್ ನೀವು SLC ಕ್ಲಾಸ್ ಒಳಗೆ ಅದನ್ನ ಕಲ್ತಿರ್ತೀರಾ. ಸೊ ಗ್ರಾವಿಟೇಷನ್ಸ್ ಒಳಗೆ ನಾವು ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಂತ ನಾವು ಅದನ್ನ ಕರಿತೀವಿ. ವೈ ದಿ ಪ್ಲಾನೆಟ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದಿ ಸನ್. ಯಾಕೆ ಪ್ಲಾನೆಟ್ಸ್ ಗಳು ಸನ್ ಸುತ್ತದಲ್ಲೇ ತಿರುಗಬೇಕು, ಸನ್ ಯಾಕೆ ಪ್ಲಾನೆಟ್ ಸುತ್ತದಲ್ಲಿ ತಿರುಗಬಾರ್ದು ಅನ್ನೋದನ್ನೆಲ್ಲ ನಾವು ರೀಸನ್ಸ್ ಅನ್ನ ಏನ್ ಮಾಡ್ತೀವಿ, ಗ್ರಾವಿಟೇಷನ್ ಇದ್ರೊಳಗೆ ಕೊಡ್ತೀವಿ. ಸೊ ನಾವು ನ್ಯೂಟನ್ಸ್ ಅಂತ ನಾವು ಹೇಳ್ತೀವಿ. ಆಕ್ಚುಲಿ ನ್ಯೂಟನ್ನೇ ಕೊಟ್ಟಿರೋದ, ಬೇರೆ ಯಾರು ಸೈಂಟಿಸ್ಟ್ ಗಳು ಇರ್ಲಿಲ್ವಾ? ಸೊ ನಾವು ಯೂಶುವಲಿ ನಾವು ಹಿಸ್ಟ್ರಿಯನ್ನ ಓದಿದ್ರೆ ಅದೇ ಆರ್ಯಭಟ್ಟ, ದಿ ಇಂಡಿಯನ್ ಸೈಂಟಿಸ್ಟ್ ಆರ್ಯಭಟ್ಟ, ಆ ಒಂದು ಆರ್ಯಭಟ್ಟಿಯಂ ಅನ್ನೋ ಒಂದು ವರ್ಕ್ ಸ್ಕ್ರಿಪ್ಚರ್ ಒಳಗೆ ಅವ್ರು ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಹೇಳಿರ್ತಾರೆ, ಏನಾಗ್ತಿದೆ ಅಂತ ಹೇಳಿದ್ರೆ ಸನ್ ನನಗೆ ಸೆಂಟ್ರಲ್ ಇರುತ್ತೆ, ಆಲ್ ದಿ ಪ್ಲಾನೆಟ್ಸ್ ಗಳು, ಬೇರೆ ಪ್ಲಾನೆಟ್ಸ್ ಗಳು ಸನ್ ಸುತ್ತದಲ್ಲಿ ಏನಾಗ್ತಿದೆ ತಿರುಗ್ತಾ ಇರುತ್ತೆ ಅನ್ನೋದನ್ನ ಅವರು ಅಲ್ಲಿ ಹೇಳಿರ್ತಾರೆ. ಸೊ ಅದನ್ನ ನಾವು ಅಲ್ಲಿ ಕಲಿತೀವಿ. ಯಾಕೆ ಪ್ಲಾನೆಟ್ಸ್ ಗಳು ಹಾಗೆ ಸುತ್ತಬೇಕು, ಅಲ್ಲಿ ಏನಾದ್ರು ಒಂದು ಫೋರ್ಸ್ ಇರ್ಬೇಕಾ? ಸರಿನಾ? ಈಗ ನೀವೇನ್ ಮಾಡ್ತೀರಿ, ನಿಮ್ಮ ಹತ್ರ ಒಂದು ಪೆನ್ ಇದೆ, ಪೆನ್ನಿಗೆ ಒಂದು ದಾರ ಕಟ್ಟಿರ್ತೀರಾ, ಇನ್ನೊಂದು ಸೈಡ್ ಅಲ್ಲಿ ಏನ್ ಮಾಡಿ ಒಂದು ಸ್ಟೋನ್ ನ ಕಟ್ಟಿರ್ತೀರಾ. ಆ ಸ್ಟೋನ್ ಅನ್ನ ನೀವೇನ್ ಮಾಡ್ತೀರಾ, ರೊಟೇಟ್ ಮಾಡ್ತೀರಾ. ರೊಟೇಟ್ ಮಾಡಿದಾಗ ಏನಾಗುತ್ತೆ, ಒಂದು ಸರ್ಕಲ್ ಆಗಿ ಫಾರ್ಮ್ ಆಗುತ್ತೆ. ಇಲ್ಲಿ ನೀವೇನ್ ಮಾಡಿ, ನೀವು ನಿಲ್ಸಿದ ತಕ್ಷಣ, ನೀವು ಪೆನ್ ಅನ್ನ ಸ್ಟೇಷನ್ ಇಟ್ಟಿದ ತಕ್ಷಣ ಏನಾಗುತ್ತೆ, ಅದು ರೊಟೇಟ್ ಆಗಿ ಬಂದು ಇದಕ್ಕೆ ಬಂದು ಜಾಯಿನ್ ಆಗುತ್ತೆ. ಹಾಗೆ ಯಾಕೆ ಪ್ಲಾನೆಟ್ಸ್ ಗಳಿಗೆ ಯಾಕೆ ಹಾಗಾಗೋದಿಲ್ಲ? ಅವೆಲ್ಲ ರೀಸನ್ ನಾವು ತಿಳ್ಕೊಬೇಕು ಅಂತ ಹೇಳಿದ್ರೆ ವಿ ಹಾವ್ ಟು ಸ್ಟಡಿ ದಿಸ್. ಯಾವ ಚಾಪ್ಟರ್ ನಾವು ಓದ್ಬೇಕು ಅಂತ ಹೇಳಿದ್ರೆ ಗ್ರಾವಿಟೇಷನ್ ಚಾಪ್ಟರ್ ಗಳನ್ನ ನಾವು ಓದ್ಬೇಕು. ಆಮೇಲೆ ಕೆಪ್ಲರ್ಸ್ ಲಾಸ್. ಸೊ ಈಗ ಯಾರೊಬ್ರು ಹೇಳಿದ್ರು ಕೆಪ್ಲರ್ಸ್ ಲಾಸ್. ಸೊ ಕೆಪ್ಲರ್ಸ್ ಲಾಸ್ ಯಾಕೆ ಬಂತು? ಸೊ ಕೆಪ್ಲರ್ ಗಿಂತ ಬೇರೆ ಯಾರಾದ್ರೂ ಸೈಂಟಿಸ್ಟ್ ಗಳಿದ್ರ? ಸೊ ಅಲ್ಲಿ ಯೂಶುವಲಿ ನಾವು ಓದ್ತೀವಿ ಟೈಕೋ ಬ್ರಾಹೆ ಅಂತ ಓದ್ತೀವಿ. ಅವರು ಒಂದು ಸರ್ಟನ್ ಅಬ್ಸರ್ವೇಷನ್ಸ್ ಅನ್ನ ಕೊಟ್ಟಿರ್ತಾನೆ. ಆ ಅಬ್ಸರ್ವೇಷನ್ ಇಟ್ಕೊಂಡು ಏನ್ ಮಾಡ್ತಾರೆ ಕೆಪ್ಲರ್. ಸೊ ಕೆಪ್ಲರ್ ಫಾರ್ಮುಲೇಟೆಡ್ ದಿ ಲಾಸ್ ಅಂಡ್ ಹಿ ಗೇವ್ ದಿ 3 ಲಾಸ್. 3 ಲಾಸ್ ಗಳನ್ನ ಕೊಡ್ತಾನೆ. ಆಯ್ತಾ? 3 ಯಾಕೆ ಕೊಡ್ಬೇಕು ಅಂತ ನೀವು ನಮಗೆ ಕೇಳ್ಬೇಡಿ. ಆಯ್ತಾ? ನ್ಯೂಟನ್ 3 ಕೊಟ್ಟ, ಕೆಪ್ಲರ್ 3 ಕೊಟ್ಟ, 4 ಯಾಕೆ ಕೊಟ್ಟಿಲ್ಲ? ಸೊ ಯಾಕೆ ಕೊಟ್ಟಿಲ್ಲ ನಾನು ಇಲ್ಲ, ಅವ್ರ ಕೇಳಕ್ಕೂ ನಾನು ಆಗೋದಿಲ್ಲ. ಯಾಕಂದ್ರೆ 3 ಲಾದೊಳಗೆ ಮುಗ್ದು ಬಿಡ್ತು. ಆಯ್ತಾ? ಫಸ್ಟ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಒಂದು ಎಲಿಪ್ಸಿಕಲ್ ಆರ್ಡರ್ ಮೂವ್ಮೆಂಟ್ ಆಗ್ಬೇಕು ಅಂತ ಹೇಳ್ತಾರೆ. ಸೊ ಇವೆಲ್ಲ ದೀಸ್ ಆರ್ ಕಾಲ್ಡ್ ಆಸ್ ಕೆಪ್ಲರ್ಸ್ ಲಾಸ್ ಅಂತ ನಾವು ಅದನ್ನ ಕರಿತೀವಿ.
ಒಂದು ಸೆಟಲೈಟ್ಸ್ ಗಳನ್ನ ನಾವು ಲಾಂಚ್ ಮಾಡ್ತೀವಿ. ಆಯ್ತಾ, ನಮ್ದು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಇದೆ, ಇಸ್ರೋ ಅಂತ ನಮ್ಮ ಹತ್ರ ಇದೆ. ಸೊ ಎಲ್ಲಿದೆ ಅಂತ ಹೇಳಿದ್ರೆ ಸೊ ಇಸ್ರೋ, ಸೊ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಇದು ನಮ್ದು ಬ್ಯಾಂಗ್ಳೂರಲ್ಲಿ ಇದೆ ಹೆಡ್ ಕ್ವಾರ್ಟರ್ಸ್ ಫಾರ್ ಬಿಲ್ಡಿಂಗ್ ದಿ ಸೆಟಲೈಟ್ಸ್. ಸೊ ಸೆಟಲೈಟ್ಸ್ ಅನ್ನ ಬಿಲ್ಡ್ ಮಾಡೋದಾಗಿ ಟೆಕ್ಸ್ಟ್ ಮಾಡಿ, ಶರದಿ ಟೆಕ್ಸ್ಟ್ ಮಾಡಿ ಏನಂತ ಹೇಳಿ. ಸೊ ಇಸ್ರೋ ಬ್ಯಾಂಗ್ಳೂರ್ ನಮಗೆ ಇಸ್ರೋ ಇದೆ. ಸೊ ಆ ಇಸ್ರೋದಲ್ಲಿ ಏನೇನ್ ಕೆಲಸ ಆಗುತ್ತೆ, ಅದ್ರ ನಾವು ಸೆಟಲೈಟ್ಸ್ ಗಳನ್ನ ಬಿಲ್ಡ್ ಮಾಡ್ತೀವಿ. ಅಲ್ಲಿಂದ ನಾವು ಸೆಟಲೈಟ್ಸ್ ಗಳನ್ನ ಲಾಂಚ್ ಮಾಡೋದಿಲ್ಲ, ಅದನ್ನ ಲಾಂಚ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಶ್ರೀಹರಿಕೋಟಕ್ಕೆ ಹೋಗ್ಬೇಕು. ಸೊ ಆಂಧ್ರ ಪ್ರದೇಶ ಶ್ರೀಹರಿಕೋಟಕ್ಕೆ ಹೋಗ್ಬೇಕು. ಆ ಶ್ರೀಹರಿಕೋಟದಲ್ಲಿ ಏನ್ ಮಾಡ್ತೀವಿ, ನಾವು ಸೆಟಲೈಟ್ಸ್ ಗಳನ್ನ ಲಾಂಚ್ ಮಾಡ್ತೀವಿ. ಆಯ್ತಾ, ಇವನ್ನ ನಾವು ಏನ್ ಮಾಡ್ತೀವಿ, ಆರ್ ಗೋಯಿಂಗ್ ಟು ಸ್ಟಡಿ ಸೆಟಲೈಟ್ಸ್ ಗಳು ಯಾವ ತರದ್ದು ಸೆಟಲೈಟ್ಸ್ ಗಳಿದೆ. ಮೂನ್ ಇಸ್ ಕಾಲ್ಡ್ ಎಸ್ ಸೆಟಲೈಟ್ಸ್ ಅಂತ ಕರಿತೀವಿ, ಉಪಗ್ರಹ ಅಂತ ಕರಿತೀವಿ ಮೂನಿಗೆ. ನಾವು ಮೂನ್ ಒಂದು ಉಪಗ್ರಹ ಇದೆ, ಮತ್ತೆ ನಾವು ಏನ್ ಮಾಡ್ತೀವಿ, ಉಪಗ್ರಹಗಳನ್ನ ಕ್ರಿಯೇಟ್ ಮಾಡ್ಕೊಂಡು ರಾಕೆಟ್ ಅಲ್ಲಿ ಅದನ್ನ ಏನ್ ಮಾಡ್ತೀವಿ, ಲಾಂಚ್ ಮಾಡ್ತೀವಿ. ಅದನ್ನ ಏನ್ ಕರಿತೀವಿ, ಅದನ್ನ ಮಾನವ ನಿರ್ಮಿತ ಉಪಗ್ರಹ ಅಂತ ನಾವು ಅದನ್ನ ಕರಿತೀವಿ, ಆರ್ಟಿಫಿಷಿಯಲ್ ಸೆಟಲೈಟ್ಸ್ ಅಂತ ಕರಿತೀವಿ. ಯಾಕೆ ಅದು ಅಷ್ಟೇ ಅದ್ರಲ್ಲಿ ಮೂವ್ಮೆಂಟ್ ಆಗ್ಬೇಕು, ಬೇರೆ ಇದಕ್ಕೆ ಹೋಗಕ್ ಆಗುದಿಲ್ವಾ? ಸೊ ಮಂಗಳಯಾನ ಮಾಡಿದ್ವಿ ನಾವು, ಮಾಮ್ ಅಂತ ಮಾಡಿದ್ವಿ, ಸೊ MOM, ಸೊ ಮಿಷನ್ ಆಫ್ ಮಾರ್ಸ್ ಅಂತ ನಾವು ಅದನ್ನ ಕರಿತೀವಿ. ಈ ಮಿಷನ್ ಆಫ್ ಮಾರ್ಸ್ ಮಾಡ್ಬೇಕಾದ್ರೆ ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ಗಳಿತ್ತು, ಏನೇನು ಅವರು ಸ್ಟಡಿ ಮಾಡ್ಬೇಕಿತ್ತು ಅನ್ನೋದನ್ನ ನಾವೇನ್ ಮಾಡ್ತೀವಿ, ಗೋಯಿಂಗ್ ಟು ಸ್ಟಡಿ. ಈ ಮಾಮ್ ಅನ್ನ ಬಗ್ಗೆ ನೀವು ನೋಡ್ಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ವಾಚ್ ದಿಸ್ ಮಿಷನ್ ಮಂಗಲ್ ಮೂವಿ. ಸೊ ಸೈಂಟಿಫಿಕ್ ಮೂವೀಸ್ ಗಳನ್ನ ನೀವು ನೋಡಿ. ಸರ್ ಎಲ್ಲ ಮೂವಿ ನೋಡಕ್ ಹೇಳ್ತಾರೆ ಅಂತ, ಆಯ್ತಾ, ನಾ ಸೈಂಟಿಫಿಕ್ ಮೂವಿಯನ್ನ ನಿಮ್ಗೆ ಹೇಳ್ತಿರೋದು. ಮಿಷನ್ ಮಂಗಲ್ ಅಂತ ನಿಮ್ಗೆ ಮೂವಿ ಸಿಗುತ್ತೆ, ಹಿಂದಿಯಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಹಿಂದಿ ಬರೋದಿಲ್ಲ ಅಂತ ಹೇಳಿದ್ರು ಜಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ, ಆಯ್ತಾ. ಸೊ ಇಲ್ಲಿ ಮಿಷನ್ ಮಂಗಲ್ ಮೂವಿ ನೋಡಿದ್ರೆ ಯು ವಿಲ್ ಗೆಟ್ ಆಲ್ ದಿಸ್, ಏನೇನಿದೆ ಅದ್ರಲ್ಲಿ ಏನೇನಾಗುತ್ತೆ ಅಂತ ನಾವು ಓದ್ತೇವೆ. ಓಕೆನಾ. ಆಮೇಲೆ ಅದು ಚಾಪ್ಟರ್ ಎಷ್ಟು ಮಾರ್ಕ್ಸ್ ಬರುತ್ತೆ, ಅದಕ್ಕೆ 8 ಮಾರ್ಕ್ಸ್ ನಮಗೆ ಸಿಗುತ್ತೆ. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅಂತ ಇದೆ. ಅದಾ ನೀವು ಸಾಲಿಡ್ಸ್ ಒಳಗೆ ನಾವು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಅಂತ ಹೇಳಿದ್ರೆ ಒಂದು ವೈರ್ ಇರುತ್ತೆ. ಈ ವೈರ್ ಅನ್ನ ನೀವೇನ್ ಮಾಡ್ತೀರಿ, ಎಳಿತಾ ಹೋಗ್ತೀರಾ. ಅಥವಾ ಒಂದು ರಬ್ಬರ್ ಬ್ಯಾಂಡ್ ಇದೆ ನಿಮ್ಮ ಹತ್ರ, ರಬ್ಬರ್ ಬ್ಯಾಂಡ್ ಎಳಿತಾ ಹೋಗ್ತಾರೆ, ಎಳಿತಾ ಹೋದ ಒಂದ್ ಪಾಯಿಂಟ್ ಅಲ್ಲಿ ಕಟ್ ಆಗ್ಬಿಡುತ್ತಾ? ಯಾಕೆ ಅದು ಕಟ್ ಆಗ್ಬೇಕು, ಆ ಪಾಯಿಂಟ್ ಅಂದ್ರೆ ಏನು ಅನ್ನೋದನ್ನ ಈ ಚಾಪ್ಟರ್ ನಾವು ಓದ್ತಾ ಹೋಗ್ತೀವಿ. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅಂತ ಕರಿತೀವಿ. ಇಲ್ಲಿ ನಾವು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಅಂತ ಹೇಳಿದ್ರೆ ಏರ್ ಅಂಡ್ ವಾಟರ್, ಓಕೆ, ಅಥವಾ ಗ್ಯಾಸ್ ಅಂಡ್ ವಾಟರ್, ಲಿಕ್ವಿಡ್ಸ್. ಸೊ ಗ್ಯಾಸ್ ಅಂಡ್ ಲಿಕ್ವಿಡ್ಸ್ ಆರ್ ಕಾಲ್ಡ್ as, ಅದನ್ನ ನಾವು ಫ್ಲೂಯಿಡ್ಸ್ ಅಂತ ಕರಿತೀವಿ. ಓಕೆ, ನಿಮ್ಗೆ ಹೇಳಿದೆ ರೈನ್ ಡ್ರಾಪ್ಸ್ ನನಗೆ ಸರ್ಕ್ಯುಲರ್ ಶೇಪ್ ಅಲ್ಲೇ ಇರುತ್ತೆ. ಡ್ರಾಪ್ ಗಳು ನನಗೆ ಫಾರ್ಮ್ ಆಗೋದು ಸರ್ಕ್ಯುಲರ್ ಶೇಪ್ ಅಲ್ಲೇ ಇರುತ್ತೆ. ಯಾಕೆ ಅದೇ ಶೇಪ್ ಅಲ್ಲಿ ಫಾರ್ಮ್ ಆಗ್ಬೇಕು, ಅದ್ರೊಳಗೆ ಏನಿರುತ್ತೆ ಅನ್ನೋದನ್ನ ಓದ್ಬೇಕು. ಸೊ ವಾಟರ್ ಅನ್ನ ಮತ್ತೆ ಹನಿ, ಸೊ ಜೇನುತುಪ್ಪನ ಒಂದು ಸರ್ಫೇಸ್ ಮೇಲೆ ಬಿಟ್ರೆ ಯಾವ್ದು ನನಗೆ ಫಾಸ್ಟ್ ಆಗಿ ಮೂವ್ಮೆಂಟ್ ಆಗುತ್ತೆ, ವಾಟರ್ ನನಗೆ ಫಾಸ್ಟ್ ಆಗಿ ಮೂವ್ಮೆಂಟ್ ಆಗುತ್ತೆ. ಯಾಕೆ ಅದು ಫಾಸ್ಟ್ ಆಗಿ ಮೂವ್ಮೆಂಟ್ ಆಗ್ಬೇಕು, ಹನಿ ಯಾಕೆ ನನಗೆ ಸ್ಲೋ ಆಗಿ ಮೂವ್ಮೆಂಟ್ ಆಗುತ್ತೆ, ಅದನ್ನೆಲ್ಲ ನಾವೇನ್ ಮಾಡ್ತೀವಿ ಈ ಚಾಪ್ಟರ್ ಅಲ್ಲಿ ಓದ್ತಾ ಹೋಗ್ತೀವಿ. ಓಕೆ, ಆಮೇಲೆ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಒಳಗೆ ಒಂದು ಆಬ್ಜೆಕ್ಟ್ ನಾನು ಹೀಟ್ ಕೊಟ್ರೆ ಅದ್ರೊಳಗೆ ಏನೇನ್ ನನಗೆ ಫಿನಾಮಿನನ್ಸ್ ನನಗೆ ಆಗುತ್ತೆ ಅದನ್ನ ನಾನು ಓದ್ಬೇಕು. ನಿಮ್ಮ ಹತ್ರ ಯಾವ್ದೊಂದು ಆಬ್ಜೆಕ್ಟ್ ಇದೆ ಅಂತ ಅನ್ಕೊಳ್ಳಿ, ಒಂದು ಚಮಚ, ಒಂದು ಸ್ಪೂನ್ ಇದೆ ನಿಮ್ಮ ಹತ್ರ. ಆ ಸ್ಪೂನಿಗೆ ನೀವು ಒಂದು ಕ್ಯಾಂಡಲ್ ಮೇಲೆ ಇಟ್ಟಾಗ ಅದ್ರಲ್ಲಿ ಏನೇನಾಗುತ್ತೆ ಅಂತ ನೋಡ್ಬೇಕು. ಇಟ್ಟಿದ ತಕ್ಷಣ ಏನಾಗುತ್ತೆ, ನೀವು ಒಂದ್ ಸೈಡ್ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಆ ಸ್ಪೂನ್ ಬಿಸಿ ಆಗುತ್ತೆ. ಬಿಸಿ ಆದ್ಮೇಲೆ ಏನಾಗುತ್ತೆ, ಹಾಗೆ ಇಟ್ಕೊಂಡದ್ದು ರೆಡ್ ಕಲರ್ ಚೇಂಜ್ ಆಗುತ್ತೆ. ಇನ್ನು ಹಾಗೆ ಇಟ್ಕೊಂಡು ಏನಾಗುತ್ತೆ, ಅದು ಮೆಲ್ಟ್ ಆಗ್ಬಿಡುತ್ತೆ. ಇವನ್ನೇ ನಾವೇನ್ ಮಾಡ್ತೀವಿ ಈ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಒಳಗೆ ನಾವು ವಿ ಆರ್ ಗೋಯಿಂಗ್ ಟು ಸ್ಟಡಿ ಹಿಯರ್. ಥರ್ಮೋಡೈನಾಮಿಕ್ಸ್ ಅಂತ ಹೇಳಿದ್ರೆ ನಿಮ್ಮ ಹತ್ರ ಈಗ ಮಳೆಗಾಲದಲ್ಲೆಲ್ಲ ನೀವೇನ್ ಮಾಡ್ತೀರಾ, ಟೀ ಅನ್ನ ಸ್ಟೋರ್ ಮಾಡ್ತೀರಾ, ಥರ್ಮಲ್ ಫ್ಲಾಸ್ಕ್ ಅಂತ ಇರುತ್ತೆ, ಅಥವಾ ಬಿಸಿ ನೀರು ಕುಡಿಯೋದಕ್ಕೆ ಥರ್ಮೋ ಸ್ಟೀಲ್ ಫ್ಲಾಸ್ಕ್ ಅಂತ ನೀವು ಓದ್ತೀರಾ. ಆದ್ರೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಇದ್ರೊಳಗೆ ನಾವು ಓದ್ತೀವಿ. ಆಮೇಲೆ ಹೀಟ್ ಇಂಜಿನ್ ಅಂತ ನಾವು ಅದನ್ನ ಓದ್ತೀವಿ. ಪೆಟ್ರೋಲ್ ಇಂಜಿನ್, ಡೀಸೆಲ್ ಇಂಜಿನ್ ಅಂತ ನಾವೆಲ್ಲ ಕೇಳಿರ್ತೀವಿ. ಇದು ನಾವು ಹೀಟ್ ಇಂಜಿನ್ ಅನ್ನೋದನ್ನ ನಾವು ಓದ್ತೀವಿ. ರೆಫ್ರಿಜರೇಟರ್, ಫ್ರಿಡ್ಜ್ ಇದೆ ನಮ್ಮ ಹತ್ರ. ಸೊ ಫ್ರಿಡ್ಜ್ ಒಳಗೆ ಏನ್ ಫಿನಾಮಿನಾ ಯಾವ ತರ ಇರುತ್ತೆ, ಬ್ಲಾಕ್ ಡಯಾಗ್ರಾಮ್ ಅನ್ನೋದನ್ನ ಏನ್ ಮಾಡ್ತೀವಿ, ಇದು ಥರ್ಮೋಡೈನಮಿಕ್ಸ್ ಒಳಗೆ ನಾವು ಓದ್ತೀವಿ. ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ಸೊ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅಂದ್ರೆ ಒಂದು ಆಬ್ಜೆಕ್ಟ್ ಬಾಕ್ಸ್ ತಗೊಂಡಿರ್ತೀವಿ, ಸೊ ಒಂದು ಕಂಟೈನರ್, ಈ ಕಂಟೈನರ್ ಒಳಗೆ ನಾವು ಗ್ಯಾಸ್ ಅನ್ನ ಫಿಲ್ ಅಪ್ ಮಾಡ್ತೀವಿ. ಇದಕ್ಕೆ ನಾವು ಹೀಟ್ ಅನ್ನ ಮಾಡಿದಾಗ ಇದ್ರೊಳಗೆ ಏನೇನ್ ಫಿನಾಮಿನಾ ನನಗೆ ಆಗುತ್ತೆ. ಈಗ ನಾವು ಗ್ಯಾಸ್ ಸಿಲಿಂಡರ್ಗೆ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳ್ತೀವಿ, ಏನ್ ಅದಕ್ಕೆ ರೀಸನ್ ಆಗಿರ್ಬೋದು ಅನ್ನೋದಕ್ಕೆ ಈ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಒಳಗೆ ನಾವು ಓದ್ತೀವಿ. ಆಸಿಲೇಷನ್ಸ್. ಸೊ ಆಸಿಲೇಷನ್ಸ್ ಅಂತ ಹೇಳಿದ್ರೆ ನೀವು ಜೋಕಾಲಿ ಆಡ್ತೀರ. ಸೊ ಜೋಕಾಲಿ ಆಡಿದಾಗ ಯಾಕೆ ಇದೇ ಶೇಪ್ ಅಲ್ಲಿ ಹೋಗ್ಬೇಕು, ಇಲ್ಲಿ ನನಗೆ ಮ್ಯಾಕ್ಸಿಮಮ್ ಸ್ಪೀಡ್ ಇರುತ್ತಾ, ಅಥವಾ ಇಲ್ಲಿ ನನಗೆ ಮ್ಯಾಕ್ಸಿಮಮ್ ಸ್ಪೀಡ್ ಇರುತ್ತಾ, ಅಥವಾ ಇಲ್ಲಿ ನನಗೆ ಮ್ಯಾಕ್ಸಿಮಮ್ ಸ್ಪೀಡ್ ಇರುತ್ತಾ ಅನ್ನೋದನ್ನ ನಾನು ಇದ್ರೊಳಗೆ ನಾನು ಕಲಿತಾ ಹೋಗ್ತೀನಿ. ಆಸಿಲೇಷನ್ಸ್ ಅಂತ ನಾವು ಕರಿತೀವಿ. ವೇವ್ಸ್ ಅಂತ ಹೇಳಿದ್ರೆ ನೀವು ವಾಟರ್ ವೇವ್ಸ್ ಅಂತ ನೀವು ನೋಡಿರ್ಬೋದು. ಒಂದು ಕಂಟೈನರ್ ಒಳಗೆ ವಾಟರ್ ನ ತಗೊಂಡಿರ್ತೀರಾ, ಒಂದು ಸ್ಟೋನ್ ಅನ್ನ ಹಾಕಿದ ತಕ್ಷಣ ಏನಾಗುತ್ತೆ, ನಿಮ್ಗೆ ಈ ತರ ರಿಪಲ್ಸ್ ಗಳಂಗೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಇದನ್ನ ಏನ್ ಕರಿತೀವಿ ನಾವು ವಾಟರ್ ವೇವ್ಸ್ ಅಂತ ನಾವು ಅದನ್ನ ಕರಿತೀವಿ. ಇದಕ್ಕೆ ರಿಲೇಟ್ ಆಗಿರೋ ಸರ್ಟನ್ ಟಾಪಿಕ್ಸ್ ಗಳನ್ನ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ಚಾಪ್ಟರ್. ಆಮೇಲೆ ಡಾಪ್ಲರ್ ಇಫೆಕ್ಟ್ ಅಂತ ನಮ್ಗೆ ಬರುತ್ತೆ. ನೀವು ಒಂದ್ ಕಡೆ ನಿಂತ್ಕೊಂಡು ಬಸ್ ಅಲ್ಲಿ ಹಾರ್ನ್ ಮಾಡ್ತಾ ಇರುತ್ತೆ, ನಿಮ್ ಹತ್ರ ಬಂದಾಗ ನಿಮ್ಗೆ ತುಂಬಾ ಜೋರಾಗಿ ಕೇಳಿಸುತ್ತೆ, ನಿಮ್ಮಿಂದ ದೂರ ಹೋದಾಗ ಸ್ವಲ್ಪ ಕಡಿಮೆ ಕೇಳಿಸುತ್ತೆ. ಯಾಕೆ ಅದು ಕಡಿಮೆ ಕೇಳಿಸುತ್ತೆ, ಅದಕ್ಕೆ ಏನು ರೀಸನ್ಸ್ ಇದೆ ಅನ್ನೋದನ್ನ ನಾವು ಈ ವೇವ್ಸ್ ಚಾಪ್ಟರ್ ಒಳಗೆ ನಾವು ಓದ್ತಾ ಹೋಗ್ತೀವಿ.
ಸೊ ಎಲ್ಲಾ ನಾವು ಕಲೆಕ್ಟ್ ಮಾಡಿದಾಗ ನಮ್ಗೆ ಟೋಟಲ್ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಅಂತಂದ್ರೆ 120 ಮಾರ್ಕ್ಸ್ ನಮ್ಗೆ ಸಿಗುತ್ತೆ. ಸಾರಿ, ಮಾರ್ಕ್ಸ್ ನಮಗೆ 105 ಮಾರ್ಕ್ಸ್ ಸಿಗುತ್ತೆ. 120 ಮಾರ್ಕ್ಸ್ ನಮಗೆ ಟೀಚಿಂಗ್ ನಮಗೆ ಸಿಗುತ್ತೆ. ಓಕೆ, ಯಾರೋ ಬುಕ್ ತೋರಿಸಿ ಅಂತ ಹೇಳ್ತಾ ಇದ್ರು, ಅದು NCERT ಬುಕ್ ಅಂತ ನಿಮಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಬುಕ್ ತೋರಿಸ್ತೀನಿ. ನಾನು ಬುಕ್ ತಗೊಂಡ್ಬಂದಿಲ್ಲ, ಸೊ NCERT ಬುಕ್ ಅಂತ ನನಗೆ ಬರುತ್ತೆ. ಸೊ ಇದಿಷ್ಟು ನನಗೆ ಸಿಲೆಬಸ್, ಸೊ ಫಸ್ಟ್ ಇಯರ್ ಸಿಲೆಬಸ್ ಒಳಗೆ ನನಗೆ ಸಿಗುತ್ತೆ. ಆಯ್ತಾ? ಸೊ 5 ಮಿನಿಟ್ಸ್ ಇದೆ. ಯಾರೋ ಡೌಟ್ ಕೇಳ್ತಾ ಇದ್ರೆ 1 ಮಿನಿಟ್. ಓಕೆ, ಸೊ ಏನಾದ್ರು ಡೌಟ್ ಇದೆನಾ? ಸೊ ಶೋ ದಿ ಟೆಕ್ಸ್ಟ್ ಬುಕ್ ಸರ್ ಅಂತ ಹೇಳಿದ್ದಾರೆ ಕಾರ್ತಿಕ್. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ತೋರಿಸ್ತೀನಿ, ತಗೊಂಡ್ ಬಂದಿಲ್ಲ. ಸೊ ಓನ್ಲಿ ಒಂದೊಂದು ಬುಕ್ ಇದೆ ಅಷ್ಟೇ. ಸೊ ದಿಸ್ ಇಸ್ ನಾಟ್ ಯುವರ್, ಒಂದು ಬುಕ್ ಇದೆ, ಇದು ನಂದು ಈ ಬುಕ್ ಅಲ್ಲ. ಸೊ ದಿಸ್ ಇಸ್ ನಾಟ್ ಎ ಟೆಕ್ಸ್ಟ್ ಬುಕ್, ಇಟ್ ಇಸ್ ಎ ಸ್ಟಡಿ ಮಟೀರಿಯಲ್. ಓಕೆ, ಇದೊಂದು ಬುಕ್ ಇದೆ. ಸೊ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ತೋರಿಸ್ತೀನಿ, ಟೆಕ್ಸ್ಟ್ ಬುಕ್ ಅನ್ನ ತೋರಿಸ್ತೀನಿ. ಸೊ ವೆನ್ ಕಾಲೇಜ್ ಓಪನ್ ಅಂತ ಕೇಳ್ತಿದ್ದಾರೆ. ಸೊ ಕಾಲೇಜ್ ಓಪನ್ ಆದ್ರೆ ನಿಮ್ಗೂ ನ್ಯೂಸ್ ಸಿಗುತ್ತೆ, ನಮಗೂ ಸಿಗುತ್ತೆ. ಸೊ ಈಗ 21st ಇಂದ ಜಸ್ಟ್ ಡೌಟ್ ಕ್ಲಿಯರಿಂಗ್ ಸೆಕ್ಷನ್ ಅಂತ ಹೇಳಿದ್ದಾರೆ. ಗವರ್ಮೆಂಟ್ ಇಂದ ಸರ್ಕ್ಯುಲರ್ ಬರ್ಬೇಕು. ಆ ಸರ್ಕ್ಯುಲರ್ ಬಂದ್ಮೇಲೆ ನಿಮ್ಗೆ ಮೆಸೇಜ್ ಹೋಗುತ್ತೆ. ಅಲ್ಲಿ ತನಕ ನಾವು ಇದ್ರೊಳಗೆ ನಾವು ಕ್ಲಾಸಸ್ ಅನ್ನ ಮಾಡ್ತೇವೆ. ಓಕೆ, ಮತ್ತೆ ಏನಾದ್ರು ಡೌಟ್ ಇದ್ರೆ ಕೇಳಿ. ಲಾಸ್ಟ್ 5 ಮಿನಿಟ್ಸ್ ಇದೆ. ಸಿಲೆಬಸ್ ಕ್ಲಿಯರ್ ಆಯ್ತಾ? ಸೊ 21 ಮಾರ್ಕ್ಸ್ ನಮಗೆ ಪಾಸಿಂಗ್ ಮಾರ್ಕ್ಸ್ ಇರೋದು. 21 ಮಾರ್ಕ್ಸ್ ನಮಗೆ 21 ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್. ಈ 21 ತಗೋಬೇಕು ಅಂತಿಲ್ಲ. ನಿಮ್ಗೆ ನೋಡಿದಾಗ 21 ಈಸಿ ಅಂತ ನಿಮ್ಗೆ ಅನ್ಸುತ್ತೆ. ಓಕೆ, 21 ಈಸಿ ಅಂತ ಅನ್ಸುತ್ತೆ. ಬಟ್ ನೀವು 21 ಮಾರ್ಕ್ಸ್ ತಗೊಂಡ್ರೆ ನಿಮ್ಗೆ ಏನು ಮುಂದೆ ಮಾಡೋದಕ್ಕೆ ಆಗೋದಿಲ್ಲ. ಜಸ್ಟ್ ಪಾಸ್ ಆದ್ರೆ ನಿಮ್ಗೆ ಏನು ಸಿಗೋದಿಲ್ಲ. ಆಯ್ತಾ? ಸೊ ಹೈಯೆಸ್ಟ್ ತಗೊಂಡೋದಂಗೆ ನಿಮ್ಗೆ ರೆಕಗ್ನಿಷನ್ ಸಿಗುತ್ತೆ. ನಿಮ್ಗೆ CET ಕಾನ್ಸೆಪ್ಟ್ ಗೊತ್ತಾಗುತ್ತೆ, ಏನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನಾವೇನ್ ಮಾಡ್ಬೇಕು, ಯಾವ್ದಕ್ಕೂ ವಿ ಹ್ಯಾವ್ ಟು ಏಮ್ ಹೈ. ಆಯ್ತಾ? ಸೊ ಸುಮಾರು ಒಂದು ಮರದಲ್ಲಿ 20 ಮಾವಿನ ಹಣ್ಣು ಇದೆ ಅಂತ ಹೇಳಿದ್ರೆ ನೀವು ಅದಕ್ಕೆ ಹೊಡಿಬೇಕು. ಒಂದೇ ಮಾವಿನ ಹಣ್ಣು ಇರೋದು ಕಡೆ ಹೊಡೆದ್ಬಿಟ್ರೆ ಬೀಳೋದ್ ನಮ್ಗೆ ಚಾನ್ಸಸ್ ಗಳು ಕಡಿಮೆ ಇರುತ್ತೆ. 20 ಇದೆ ಅಂತ ನೀವು ಯಾವ್ದೋ ಒಂದು ಕಲ್ಲು ಹೊಡಿತೀರಾ, ಯಾವ್ದೋ ಒಂದು ತಾಗಿ ನಮ್ಗೆ ಬೀಳ್ಬೇಕು. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ಚಾಪ್ಟರ್ ಸ್ಟಾರ್ಟ್ ಮಾಡ್ತೀನಿ. ಸೊ ಇದು ನನಗೆ ಜಸ್ಟ್ ಸಿಲೆಬಸ್ ಆಯ್ತು. ನೆಕ್ಸ್ಟ್ ಚಾಪ್ಟರ್ ಒಳಗೆ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದಿಸ್ ಫಿಸಿಕಲ್ ವರ್ಡ್, ವಾಟ್ ಈಸ್ ಮೀನ್ ಬೈ ಸೈನ್ಸ್ ಅಂತ ಸ್ಟಾರ್ಟ್ ಮಾಡ್ತೀನಿ. ಸೈನ್ಸ್ ಅಂದ್ರೆ ಏನು ಅನ್ನೋದನ್ನ ಕಲಿಬೇಕು. ಸೈಂಟಿಸ್ಟ್ ಅಂದ್ರೆ ಯಾರು ಅಂತ ನನಗೆ ಗೊತ್ತಿರ್ಬೇಕು. ಆಯ್ತಾ? ಈಗ ನಾನು ನಿಮ್ಮ ಹತ್ರನೇ ಕೇಳ್ತೀನಿ, ಹೂ ಇಸ್ ಸೈಂಟಿಸ್ಟ್ ಅಂತ ಹೇಳಿದ್ರೆ ಯಾರು ಹೇಳ್ತೀರಾ? ಸೊ ಸೈಂಟಿಸ್ಟ್ ಹೂ ಸ್ಟಡಿ ಸೈನ್ಸ್. ಸೊ ಸೈನ್ಸ್ ಸ್ಟಡಿ ಮಾಡಿ ನೀವು ಸೈನ್ಸ್ ಅನ್ನ ಸ್ಟಡಿ ಮಾಡ್ತೀರಾ, ನಾನು ಸ್ಟಡಿ ಮಾಡ್ತೀನಿ. ಐ ಆಮ್ ನಾಟ್ ಅ ಸೈಂಟಿಸ್ಟ್ ಅಲ್ಲ, ವಿ ಆರ್ ಓನ್ಲಿ ಸೈನ್ಸ್ ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಸೈಂಟಿಸ್ಟ್ ಅಂದ್ರೆ ಯಾರು, ಅವ್ರು ಯಾವ ತರ ಸ್ಟಡಿ ಮಾಡ್ತಾರೆ ಅನ್ನೋದು, ಯಾವ ತರ ನಾವು ಸ್ಟಡೀಸ್ ಮಾಡ್ಬೇಕು. ನಾನ್ ಸೈಂಟಿಸ್ಟ್ ಆಗತ್ತಾ ಇಲ್ಲ. ಸೊ ನೀವು ಸೈಂಟಿಸ್ಟ್ ಆಗ್ಬೋದು, ಯಾರು ಇಲ್ಲ ಅನ್ನೋ ಹೇಳಕ್ ಆಗೋದಿಲ್ಲ. ಅಲ್ಲ, ಈಗೆಲ್ಲ ನಾವು ನ್ಯೂಟನ್ ಇದ್ದಾರೆ, ಐನ್ಸ್ಟೈನ್ ಇದ್ದಾರೆ, ಇವರೆಲ್ಲ ಸೈಂಟಿಸ್ಟ್ ಆಗ್ತಾರೆ ಯಾರು ಅನ್ಕೊಂಡಿರ್ಲಿಲ್ಲ. ಅವ್ರು ಚಿಕ್ಕವರಿರ್ಬೇಕು. ಸೊ ದೇ ಆರ್ ಗೋಯಿಂಗ್ ಟು ಸ್ಟಡಿ. ಅವ್ರು ಸ್ಟಡಿ ಮಾಡ್ತಾನೆ ಇದ್ರು, ಏನೋ ಒಂದು ಕಂಡಿಡಿದ್ರು. ಆ ಕಂಡಿಡಿದ್ಮೇಲೆ ಏನಾಯ್ತು, ರಿಸರ್ಚ್ ನ ಮಾಡ್ತಾ ಹೋದ್ರು. ದೆನ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರು ಸೈಂಟಿಸ್ಟ್ ಅಂತ ನಾವು ಅದನ್ನ ಮಾಡ್ತಾ ಹೋಗ್ತೇವೆ. ಹಾಗಾದ್ರೆ ಸೈಂಟಿಸ್ಟ್ ಅಂದ್ರೆ ಏನು ಅಂತ ಓದ್ಬೇಕು. ಫಿಸಿಕ್ಸ್ ಅಷ್ಟೇನಾ, ಇದೊಂದು ಚಿಕ್ಕ ಸಬ್ಜೆಕ್ಟ್ ಅದ್ರ ಬಿಟ್ಟು ಬೇರೆ ಏನಾದ್ರು ಇದೆನಾ ಅದ್ರೊಳಗೆ ಅನ್ನೋ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಓದ್ತೀವಿ. ಅದನ್ನ ನಾವು ಬ್ರಾಂಚ್ ಆಫ್ ಫಿಸಿಕ್ಸ್ ಅಂತ ನಾವು ಅದನ್ನ ಕರಿತೀವಿ. ಓಕೆ, ಮೋಷನ್ ಈಗ ನಾನು ಒಂದು ಕಾರನ್ನ ಸ್ಟಡಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ಬೇರೆ ಹೆಸರು ಕೊಟ್ಟಿರ್ತೀನಿ. ಪ್ಲಾನೆಟ್ಸ್ ಅನ್ನ ನಾನು ಸ್ಟಡಿ ಮಾಡ್ತಿದ್ದೀನಿ, ಅದನ್ನೇ ಬೇರೆ ಹೆಸರು ಅಂತ ಇರ್ತೀನಿ. ಈಗ ಹೀಟ್ ಇಂಜಿನ್ಸ್ ಗಳನ್ನ ಸ್ಟಡಿ ಮಾಡ್ತಿದ್ದೆ, ಅದಕ್ಕೆ ಬೇರೆ ಹೆಸರು. ಲೈಟ್ ಅನ್ನ ಸ್ಟಡಿ ಮಾಡ್ತಾ ಇದ್ದೀನಿ, ಅದಕ್ಕೆ ಬೇರೆ ಬ್ರಾಂಚ್ ಅಂತ ಇದೆ. ಎಲ್ಲದಕ್ಕೂ ಒಂದೊಂದು ದಪ್ಪ ಬುಕ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಆಯ್ತಾ? ಸೊ ಸೈಂಟಿಸ್ಟ್ ಯಾರು, ಭರತ್ ರಾಜ್, ಹೂ ಸ್ಟಡಿ ಸೈನ್ಸ್ ಅಂಡ್ ಇನ್ವೈಟ್ ನ್ಯೂ ಥಿಂಗ್ಸ್, invent new things is known as this scientist. So okay, somewhat it is right. ಸೊ ಒಂದ್ ಸ್ವಲ್ಪ ಅದೇನಾಗಿದೆ ಸರಿ ಇದೆ, ಬಟ್ ಪರ್ಫೆಕ್ಟ್ ಆಗಿ ಅದೇ ಆನ್ಸರ್ ಅಂತ ನಮ್ಗೆ ಹೇಳೋದಕ್ಕೆ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಎಸ್ ಆಫ್ಟರ್ ಕಾಲೇಜ್ ಓಪನ್ ಆದಾಗ ಮತ್ತೆ ಸ್ಟಾರ್ಟ್ ಮಾಡ್ತೀರಾ ಅಂತ ಕೇಳಿದ್ರೆ, ಹೌದು ಅವ್ರು ಸ್ಟಾರ್ಟ್ ಮಾಡ್ತೀವಿ. ಬಟ್ ಇಲ್ಲಿ ಏನ್ ಹೇಳಿರ್ತೀವಿ, ಅಲ್ಲಿ ಹೇಳಿರೋದು ಎರಡು ಸೇಮ್ ಆಗ್ಬೇಕು ಅಂತ ಇಲ್ಲ. ಸೊ ಬೇರೆ ಕಾನ್ಸೆಪ್ಟ್ ನಾವು ಹೇಳ್ಬೋದು. ಹೆಂಗೋ ಅವ್ರು ಸ್ಟಾರ್ಟ್ ಮಾಡ್ತಾರೆ ಅಂತ ನೀವು ಈಗ ಬಿಟ್ರೆ ಸೊ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಆಯ್ತಾ? ಸೊ ಯಾರದು ಕೇಳಿದ ಹೆಸರೇ ಓದಕ್ ಬರಂಗಿಲ್ಲ. ಇದು ಖಾನ್ ಕಾಣಿಸ್ತಿದೆ, ಹಸಿಬಾ ಏನೋ. ಓಕೆ ಓಕೆ, ಮತ್ತೆ ಏನೋ ಡೌಟ್ ಇದ್ರೆ ಕೇಳಿ. ಲಾಸ್ಟ್ 2 ಮಿನಿಟ್ಸ್ ಇದೆ. ನೆಕ್ಸ್ಟ್ ಕ್ಲಾಸ್ ಒಳಗೆ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದಿ ಫಿಸಿಕಲ್ ವರ್ಡ್. ಫಿಸಿಕಲ್ ವರ್ಡ್ ಅಂದ್ರೆ ಏನು ನಮ್ಗೆ ಗೊತ್ತಿದೆ. ಈಗ ಫಿಸಿಕ್ಸ್ ಇಸ್ ನಥಿಂಗ್ ಬಟ್ ದಿ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನೇಚರ್. ನೀವೇ ಹೇಳಿದ್ದು ಡೆಫಿನೇಷನ್. ಆಯ್ತಾ? ಸೊ ನೀವು ಡೆಫಿನೇಷನ್ ನ ಹೇಳಿದ್ರಿ. ನೀವು ಹ್ಯಾಂಡ್ ರೈಸ್ ಮಾಡ್ತಿದ್ರೆ ರಕ್ಷಿತಾ ಎಸ್. ಸೊ ಅಲ್ಲಿ ಟೆಕ್ಸ್ಟ್ ಮಾಡಿ ನನಗೆ. ನಾನು ಹ್ಯಾಂಡ್ ರೈಸ್ ಅನ್ನ ಕೊಟ್ಟು ಆಮೇಲೆ ಅಲ್ಲಿಗೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ರಕ್ಷಿತಾ ಟೆಕ್ಸ್ಟ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾವು ಇನ್ನೂ ತುಂಬಾ ಚೆನ್ನಾಗಿ ನಾವು ಕ್ಲಾಸ್ ಅನ್ನ ಕಲಿಯೋದಕ್ಕೆ ಟ್ರೈ ಮಾಡೋಣ. ಎಂಜಾಯ್ ಮಾಡ್ತಾ ಕಲಿಬೇಕು ನೀವು. ಆಯ್ತಾ? ಈಗ ನಾವ್ ಹೇಳೋದಷ್ಟೇ ಅಲ್ಲ,
ನೀವೇನೋ ನೋಡ್ತಾ ಇದ್ದೀರಾ, ಮನೆಯೊಳಗೆ ಏನೋ ನೋಡ್ತೀರಾ, ಟಿವಿ ನೋಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಈ ಟಿವಿ ನೋಡ್ತಾ ಇರ್ತೀರಾ, ತುಂಬಾ ಹೊತ್ತು ನೋಡ್ತಾ ಇದ್ದೀರಾ, ಸ್ಟ್ರೈನ್ ಆಗ್ತಿದೆ. ಅವಾಗ ಇಲ್ಲಿ ಏನಾದ್ರು ಫಿಸಿಕ್ಸ್ ಇರ್ಬೋದಾ ಅಂತ ಥಿಂಕ್ ಮಾಡ್ತಾ ಹೋಗಿ. ಆಯ್ತಾ? ಬರಿತಾ ಇದ್ದೀರಾ, ಎಷ್ಟೋ ವರ್ಷದಿಂದ 1ನೇ ಕ್ಲಾಸ್ ಅಥವಾ LKG UKG ಇಂದಾನೆ ನೀವು ಬರಿತಾ ಇರ್ತೀರಾ. ಸೊ ಅವಾಗ ನೀವು ಥಿಂಕ್ ಮಾಡಿರಲ್ಲ, ಇದು ಫಿಸಿಕ್ಸ್, ಇದು ಇಲ್ಲಿ ಯಾವ ಫಿಸಿಕ್ಸ್ ಆಗ್ತಾ ಇದೆ, ಸ್ವಲ್ಪ ಎಣ್ಣೆ ಬಿದ್ದ ಜಾಗದಲ್ಲಿ ನಾನು ಬರ್ದಾಗ ನನಗೆ ಬರಿತಾ ಇರ್ಲಿಲ್ಲ, ಯಾಕೆ ಬರಿತಾ ಇರ್ಲಿಲ್ಲ, ಅವೆಲ್ಲ ನೀವು ಥಿಂಕ್ ಮಾಡ್ತಾ ಹೋದಂಗೆ. ಸೊ ಯು ಆರ್ ಗೋಯಿಂಗ್ ಟು ಸ್ಟಡಿ ದಿ ಸೈನ್ಸ್ ಆಸ್ ಎ ಸೈನ್ಸ್, ಎಸ್ಪೆಷಲಿ ಫಿಸಿಕ್ಸ್ ಆಸ್ ಎ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಡೇ ಟು ಡೇ ಲೈಫ್ ಅಲ್ಲಿ ನಮ್ಗೆ ಏನೇನ್ ಕಾಣಿಸುತ್ತೆ ಅವೆಲ್ಲ ನಮ್ಗೆ ಏನಾಗಿರುತ್ತೆ, ಸೈನ್ಸ್. ಯಾವುದೇ ಒಂದು ಫಿನಾಮಿನ ಬೇಕಾದ್ರೆ ನಾವು ತಗೊಳ್ಳಿ, ಅವೆಲ್ಲ ನಮ್ಗೆ ಸೈನ್ಸ್ ಗೆ ರಿಲೇಟ್ ಆಗಿರುತ್ತೆ, ಇದಿಲ್ಲ ಅಂತ ಹೇಳಂಗೆ ಇಲ್ಲ. ಸೊ ದಟ್ ವಿಲ್ ಬಿ ರಿಲೇಟೆಡ್ ಟು ಸೈನ್ಸ್. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಒಳಗೆ ಸೊ ಸೆಟ್ 1 ಟೈಮ್ ಫಾರ್ ಕ್ಲಾಸಸ್ ಅಂತ ಹಾಕಿದ್ದಾರೆ. ನಿಮ್ಗೆ ಟೈಮ್ ಟೇಬಲ್ ಅನ್ನ ನಾವು ಕಳ್ಸಿದೀವಿ, ಅದೇ ಟೈಮ್ ಟೇಬಲ್ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ಓಕೆ, ಸೊ ಓಕೆ, ಥ್ಯಾಂಕ್ ಯು. ಸೊ ಮೀಟ್ ಯು ಯಾವಾಗ ಮಂಡೇ ಕ್ಲಾಸ್ ಇದೆ. ಸೊ ವಿಲ್ ಮೀಟ್ ಯು ಆನ್ ಮಂಡೇ. ಥ್ಯಾಂಕ್ ಯು.